ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮೂರಲ್ಲೊಂದು ಕೆಆರ್ಎಸ್ ಸೈನ್ಯ ಅಭಿಯಾನದ ಭಾಗವಾಗಿ ಅದು ಇದೆ, ಅದು ಕಟ್ಟ ಬರಬಾರ್ದು, ಅಲ್ಲಿ ಯಾರು ನಿಂತ್ಕೊಂಡ್ರಪ್ಪ. ಆ ಅಭಿಯಾನದ ಭಾಗವಾಗಿ 3 ದಿವಸದಿಂದ ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಡುವಂತಹ ಅಭಿಯಾನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು 3ನೇ ದಿನ ಅತ್ತಿಬೆಲೆ ಹೋಬಳಿಯ ಬಳ್ಳೂರು ಗ್ರಾಮದಲ್ಲಿ ಈ ಅಭಿಯಾನವನ್ನ ಮಾಡ್ತಾ ಇದೀವಿ. ಮೊನ್ನೆ ಮುತ್ತನಲ್ಲೂರು ಮತ್ತೆ ನೆರಳೂರಲ್ಲಿ ಮುಗಿಸ್ಕೊಂಡು ನಿನ್ನೆ ಹಂದೇನಹಳ್ಳಿ ಮತ್ತು ಬಿದರಗುಪ್ಪೆ ಅಲ್ಲಾಯ್ತು. ಇವತ್ತು 3ನೇ ದಿವಸ ನಾವು ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕಚೇರಿ ಮುಂದೆ ಈ ಅಭಿಯಾನವನ್ನ ಮಾಡ್ತಿದೀವಿ. ಅಡ್ಡ ಬರ್ಬೇಡಿ ಅದಕ್ಕೆ. ಅದು ಇವತ್ತು ಸುಮಾರು ಒಂದು 10-20 ಜನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ವಿನಯ್ ರೆಡ್ಡಿ ಸೇರಿದಂತೆ ನಮ್ಮ ತಾಲೂಕಿನ ಹಿರಿಯ ರಾಜಕೀಯ ಮುಖಂಡರಾದ ಶ್ರೀನಿವಾಸ ರೆಡ್ಡಿ ಅವರು ಸೇರಿದಂತೆ ಹಲವಾರು ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ. ಬಳ್ಳೂರು ಒಂದು ವಿಶೇಷವಾದ ಗ್ರಾಮ ನಮ್ಮ ಆನೇಕಲ್ ತಾಲೂಕಿನಲ್ಲಿ. ಯಾಕೆಂದ್ರೆ ಇದು ನಮ್ಮ ತಾಲೂಕಿನ ಅಥವಾ ನಮ್ಮ ಕರ್ನಾಟಕದ ಗಡಿಯ ಕೊನೆಯ ಗ್ರಾಮ. ಪಕ್ಕದಲ್ಲಿಯೇ ನಮ್ಮ ದೇಶದ 2 ದೊಡ್ಡ ವಾಹನ ತಯಾರಿಕಾ ಕಂಪನಿಗಳ ಫ್ಯಾಕ್ಟರಿಗಳಿವೆ. ಕರ್ನಾಟಕದಲ್ಲಿ ನಾವು ಇಂಡಸ್ಟ್ರಿಯಲ್ ಏರಿಯಾನ KIADB ಅಂತ ಕರಿತೀವಿ. ಇಲ್ಲಿ ತಮಿಳುನಾಡಲ್ಲಿ ಸಿಪ್ಕಾಟ್ ಅಂತಾರೆ. ಆ ಸಿಪ್ಕಾಟ್ ಈ ನಮ್ಮ ಆನೇಕಲ್ ಈ ಬಳ್ಳೂರು ಗ್ರಾಮ ಬಿಟ್ಟು ಗ್ರಾಮದ ಅದರದ್ದೇನು ಸರಹದ್ದು ಮುಗಿತಿದ್ದಾಗೇನೆ ತಮಿಳುನಾಡಿನ ಕೈಗಾರಿಕಾ ಪ್ರದೇಶಗಳು ಇಲ್ಲಿ ಕೈಗಾರಿಕೆಗಳ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿಯೇ ಟಿವಿಎಸ್ ಕಂಪನಿಯವರು ಇಲ್ಲಿ ದ್ವಿಚಕ್ರ ವಾಹನಗಳನ್ನ ತಯಾರಿಸ್ತಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಸಿಪ್ಕಾಟ್ ಅಲ್ಲಿ ಅಶೋಕ ಲೇಲ್ಯಾಂಡ್ ಅವರು ಟ್ರಕ್ಗಳನ್ನ ಇಲ್ಲಿ ತಯಾರಿಸ್ತಾರೆ. ಬಹಳ ದೊಡ್ಡ ಇಂಡಸ್ಟ್ರಿ ಈ ಭಾಗದಲ್ಲಿ. ನಮ್ಮ ಆನೇಕಲ್ ತಾಲೂಕು ಅತ್ತಿಬೆಲೆ ಗಡಿ ಬಿಟ್ಟ ತಕ್ಷಣ ಹೊಸೂರು ಕೈಗಾರಿಕಾ ಪ್ರದೇಶ, ಬೆಂಗಳೂರು ಮತ್ತು ಕರ್ನಾಟಕದ 10 ಮೂಲಭೂತ ಸೌಕರ್ಯಗಳನ್ನ ಪಡಿಸಿಕೊಂಡು ಅವರು ತಮಿಳುನಾಡು ಭಾಗದಲ್ಲಿ ಬಹಳ ದೊಡ್ಡ ಕಾರ್ಖಾನೆಗಳನ್ನ, ದೊಡ್ಡ ಕೈಗಾರಿಕಾ ಪ್ರದೇಶವನ್ನ ಕಟ್ಟಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ನಮ್ಮ ರಾಜ್ಯದ ಕಡೆಯಿಂದ ಏನು ಅಂತಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗದೇ ಇದ್ರು ಈ ಟಿವಿಎಸ್ ಮತ್ತೆ ಲೈಲ್ಯಾಂಡ್ ಆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂತಹ, ಅಲ್ಲಿ ಕೆಲವೊಂದು ಸೇವೆ ಕೊಡುವಂತಹ ವಿಚಾರವನ್ನು ಇಟ್ಕೊಂಡು ಈ ಭಾಗದಲ್ಲಿ ಒಂದಷ್ಟು ಜನ ಆಂಟರ್ಪ್ರಿನರ್ಸ್ ಆದಂತಹ ಜನ ಅವರೇ ಒಂದು ಬದುಕನ್ನ, ಹೊಸದಾದಂತಹ ಒಂದು ಬದುಕನ್ನ ಮತ್ತು ಶ್ರೀಮಂತವಾದ ಬದುಕನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದು ನಮ್ಮ ರಾಜ್ಯದ ಗಡಿ ಭಾಗ ಬಳ್ಳೂರು. ಇಲ್ಲಿ ಇವತ್ತು ನಾವು ಅಭಿಯಾನವನ್ನ ಮಾಡ್ತಾ ಇದೀವಿ. ಇಲ್ಲಿ ವಿಶೇಷವಾಗಿ ನಾವು ಬಂದ ತಕ್ಷಣನೇ ಊರಿನ ಜನರು, ಇವರು ಕಾರ್ತಿಕ್ ಬನ್ನಿ ವಸಂತ್, ಇವರು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಸಾಕಷ್ಟು ನಾನು ಅವ್ರನ್ನ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದೀನಿ. ನಮ್ಮಂತ ಅವ್ರು ಯಾವ್ದೋ ಈಗ ಒಂದು ಪಕ್ಷದಲ್ಲಿ ಸಕ್ರಿಯವಾಗಿರಬಹುದು, ಆದ್ರೆ ಗ್ರಾಮ ಪಂಚಾಯತಿನಲ್ಲಿ ಪಕ್ಷ ಇಲ್ಲ. ಹಾಗಾಗಿ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದೀವಿ. ಅವರು ಒಬ್ಬ ಯುವಕ, ರಾಜಕೀಯ ಪ್ರಜ್ಞಾವಂತಿಕೆ ಇರುವಂತವರು. ಅವರು ಉಪಾಧ್ಯಕ್ಷರಾಗಿರುವಂತಹ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು, ಅಕ್ರಮಗಳು, ಮತ್ತೆ ಆ ಗ್ರಾಮ ಪಂಚಾಯತಿ PDO ಅಂತೂ ಪರಮಭ್ರಷ್ಟ ಮತ್ತು ಏನಂತಾರೆ ಕಾಂಚೋರ್ಗೆ ಕನ್ನಡದಲ್ಲಿ ಮೈಗಳ್ಳ. ಬರೋದು ಯಾವಾಗಲೂ ಮಧ್ಯಾಹ್ನಕ್ಕಂತಾನೆ. ಮತ್ತೆ ಯಾರಾದ್ರೂ ಯಾಕೆ ನೀವು ಬಂದಿಲ್ಲ ಅಥವಾ ಇಲ್ಲಿ ನಮ್ಗೆ ಸೇವೆಗಳು ಕೊಡೋದಕ್ಕೆ ಸರಿಯಾಗಿ ಸೇವೆಗಳು ಸಿಗ್ತಾ ಇಲ್ಲ ಅಂದ್ರೆ ಬಹಳ ಕೆಟ್ಟದಾಗಿ ಮಾತಾಡುವಂತದ್ದು, ಧಮಕಿ ಹಾಕುವಂತದ್ದು ಇವೆಲ್ಲ ಮಾಡ್ತಾರಂತೆ. ಶ್ರೀನಿವಾಸ ರೆಡ್ಡಿ ಅವರು ಹಲವಾರು ವರ್ಷಗಳಿಂದ, ದಶಕಗಳಿಂದ ರಾಜಕಾರಣದಲ್ಲಿರುವಂತಹ ಅವರು ಸಹ ಬಹಳ ಹಿಂದೆ ಇಲ್ಲಿ MP ಬಂದಾಗ ಅವ್ರ ಮುಂದೆನೆ ಈ PDO ಬಗ್ಗೆ ಕಂಪ್ಲೇಂಟ್ ಮಾಡಿದ್ರಂತೆ. ಆದ್ರೆ ಯಾವುದನ್ನು ಇಲ್ಲಿ ಬಗೆಹರಿದಿಲ್ಲ. ಹಾಗಾಗಿ ಈಗ ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಇಲ್ಲೊಂದು ಅಭಿಯಾನವನ್ನ ಮಾಡೋದಕ್ಕೆ ಮುಂದಾಗ್ತಿದೀವಿ. ಆ ಸಮಯದಲ್ಲಿ ನಿನ್ನೆ ಎಲ್ಲ ನಿಮ್ಗೆ ವಿನಯ್ ಗೊತ್ತಿರಬಹುದು, ವಸಂತ್ ನಿಮ್ಗೆ ಗೊತ್ತಿರಬಹುದು. ಎಲ್ಲ 4 ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರೇ ಬರೀತು. ಆ ಸಮಯದಲ್ಲಿ ನಾವು ಹೋದಾಗ ಅಧ್ಯಕ್ಷರು ಮತ್ತೆ PDO ಸೆಕ್ರೆಟರಿಗಳೆಲ್ಲ ಇತ್ತು. ಬಹಳ ಚೆನ್ನಾಗಿ ಅಭಿಯಾನವನ್ನ ನಡೆಸ್ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಅಧ್ಯಕ್ಷ ಯಾರು ನಿಮ್ಮ ಮನೆಯವರಾ ಇದಾರೆ ಒಳಗಡೆ? ಬಹಳ ಸಂತೋಷದ ವಿಚಾರ ಇದು. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಪ್ರತಿನಿಧಿಗಳಿಗೂ ಅವರ ಜವಾಬ್ದಾರಿಗಳನ್ನ ನೆನಪಿಸಿ, ಮತ್ತೆ ಅಧಿಕಾರಿಗಳಿಗೆ ಅವರ ಹೊಣೆಗಾರಿಕೆಯನ್ನ ನೆನಪು ಮಾಡಿ. ಹೆಚ್ಚು ಕಮ್ಮಿ ಆದ್ರೆ ನೀವು ಜೈಲಿಗೂ ಹೋಗ್ಬೇಕಾಗುತ್ತೆ, ತಪ್ಪು ಮಾಡಬೇಡಿ. ನೀವು ಎಲ್ಲ ಸೇರಿ ದೇಶವನ್ನ ಕಟ್ಟಬೇಕು. ಜನರ ತೆರಿಗೆ ಹಣದಲ್ಲಿ
ಏನು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದು. ಆದ್ರೆ ಜನ ಒಂದು ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನ ಜನಪ್ರತಿನಿಧಿಗಳನ್ನ ಗೆಲ್ಲಿಸ್ ಕಳಿಸಿದ್ದಾರೆ. ನೀವು ಅದೇ ವಿಶ್ವಾಸದಿಂದ ಊರಿಗೆ ಒಂದು ನಾಯಕತ್ವ ಕೊಡಬೇಕು. ಹಿಂದೆ ಗೌಡ್ರು, ಪಟೇಲ್ರು, ಶಾನ್ಭೋಗ್ರು ಅಂತ ಇರ್ತಿದ್ರು, ಇವಾಗ ಯಾರು ಇಲ್ಲ. ಅವರ ಸ್ಥಾನದಲ್ಲಿ ನಾವು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಚುನಾಯಿಸಿಕೊಂಡಿದ್ದೀವಿ. ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಊರಿಗೆ ತಾಯಿ ತಂದೆ ಇದ್ದಾಗೆ ಇದ್ದು ಊರಿನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅವರು ಕೆಲಸ ಮಾಡಬೇಕು. ಹಾಗಾಗಿ ಅಂತದನ್ನ ನೆನಪಿಸಿ, ನಿನ್ನೆ ತನಕ ಏನೋ ಕೆಲವೊಂದು ತಪ್ಪುಗಳು ನಡೆದಿರಬಹುದು, ಅವ್ಯವಹಾರ ನಡೆದಿರಬಹುದು, ಭ್ರಷ್ಟಾಚಾರ ಇರಬಹುದು, ಅವ್ನು ತಿನ್ನೋದಿಕ್ಕೆ ಹಣ ಲಂಚ ತಗೊಳ್ಳಿ ಅವ್ನು ವಿದ್ಯೆ ಬರದೇ ಇರಬಹುದು. ಇವತ್ತಿನಿಂದಲಾದ್ರೂ ಬದಲಾಗಿ, ಇವತ್ತಿನಿಂದ ನೀವು ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕು. ಹಿಂದೆ ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತಿನಿಂದಲಾದ್ರೂ ಜನಪರವಾದಂತಹ ಒಂದು ಆಡಳಿತವನ್ನ ಕೊಡಿ. ನಮ್ಮ ದೇಶ, ನಮ್ಮ ರಾಜ್ಯ ಸುಭಿಕ್ಷವಾದದ್ದು. ಆದ್ರೆ ಇಲ್ಲಿ ಬಡತನ, ಅಸಮಾನತೆಗಳು ಎಲ್ಲ ಯಾಕಿದೆ ಅಂದ್ರೆ ನಮ್ಮ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಜನರಲ್ಲಿ ಮೌಲ್ಯಗಳು ಕುಂಠಿತ ಆಗಿವೆ. ಹಾಗೆಲ್ಲ ಆದಾಗ ಏನಾಗುತ್ತೆ, ಜನ ನೆಮ್ಮದಿಯಿಂದ ಬದುಕೋದಿಕ್ಕೆ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರಹದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಎಡಹಂತದಿಂದ ನಾಯಕತ್ವ, ಪ್ರಜಾಪ್ರಭುತ್ವ ಬೇರು ಮಟ್ಟದಿಂದ ಬಲಗೊಂಡ್ರೆ ಮಾತ್ರ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ. ಇಲ್ಲ ಅಂದ್ರೆ ಯಾರೋ ಹಿಂದಿಲ್ ಒಂದು ಗಾದೆ ಮಾತಿದೆ, ಜಿಸ್ಕಿ ಲಾಠಿ ಉಸ್ಕಿ ಬೇಸ್ ಅಂತ. ದೊಣ್ಣೆ ಯಾವನ ಹತ್ರ ಇದೆಯೋ ಅವನೇ ಎಮ್ಮೆ. ಯಾಕಂದ್ರೆ ಅವನೇ ಬಲಿಷ್ಠ, ಮತ್ತೆ ಎಮ್ಮೆ ಸಾಕಿರೋದಕ್ಕೆ ಅದೇ ಸಾಕ್ಷಿ, ಬೇರೆ ಇನ್ಯಾವ್ದು ಸಾಕ್ಷಿಗಳಾಗಲ್ಲ ಅಂತ ಆಗ್ಬಿಡುತ್ತೆ. ಈ ಮನೆ ನಾನು ನಾಳೆ ಬಂದು ಈ ಮನೆ ನಂದು ಖಾಲಿ ಮಾಡು ಅಂದ್ರೆ, ಬೆಂಗಳೂರಲ್ಲಿ ರೋಡ್ಗಳು ಎಷ್ಟು ಜನ ಮನೆಗಳು ಖಾಲಿ ಮಾಡಿಸಿಲ್ಲ 30 ವರ್ಷದಿಂದ. ಇವತ್ತು ಪೊಲೀಸರು ಖಾಲಿ ಮಾಡಿಸ್ತಿದ್ದಾರೆ. ಹಣಕ್ಕೆ, ಹೆಂಡಕ್ಕೆ, ಜಾತಿ ಅಂತ ನೋಡ್ಕೊಂಡು ಕಳ್ಳರಿಗೆ, ಕದಿಮರಿಗೆ ಓಟ್ ಹಾಕ್ಬಿಡಿ. ನಿಮ್ಮ ಓಟಿನ ಯಾವನ್ ಗೆದ್ದಿರ್ತಾನ ಅವನು ಇವ್ರು ನಾನು ಓಟ್ ಹಾಕಿದೆ ನೋಡಿ ಒಳ್ಳೆ ಮನುಷ್ಯ ಅಂತ ನೀವು ಅಂದ್ಕೊಳ್ಳಂಗಾಗ್ಬೇಕು. ಓಟ್ ಹಾಕ್ಬಿಟ್ಟು ಅವನೊಂದು 1000 ರೂಪಾಯಿ ಕೊಟ್ಟಿದ್ದ ಕಳ್ಳನ ಮಗ, ಅವನೇನಾದ್ರು ಸರಿ ಇಲ್ಲ ಅಂದ್ಕೊಂಡು ಬರುವಂತದ್ದು ಆಗ್ಬಾರ್ದು. ಅದರಿಂದನೇ ಈ ತರದ ಸಮಸ್ಯೆಗಳು. ಹಾಗಾಗಿ ಈಗ ಬನ್ನಿ, ನೀವು ಬನ್ನಿ. ನಮ್ಮ ಯಾರು ವಿಜಯ್ ಎಲ್ಲಿದ್ದಾರೆ, ಇವರು ನಮ್ಮ ಸಾರಿ ಆಗ್ಲೇ ಪರಿಚಯ ಮಾಡಿದ್ದೆ. ಇವರು ವಿಜಯ್ ಕುಮಾರ್ ಅಂತ ನಮ್ಮ ಪಕ್ಷದ ಆನೇಕಲ್ ತಾಲೂಕಾ ಅಧ್ಯಕ್ಷರು. ಸುರೇಶ್, ರವಿ, ಶಂಕರ್, ಮುರಳಿ, ಹರೀಶ್, ಲೋಕೇಶ್ ಹೇಳಿ ಇಒಗೆ ಪತ್ರ ಬರೆದು ಈಗ ಇಒ ಸಿಇಒಗೆ ಒಂದು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಒಂದು ಆಕ್ಷನ್ ಆಗ್ಬೇಕು. ಈತ ಸರಿ ಇಲ್ಲ, ಜನರಿಗೆ ಈತ ಸಹಕರಿಸ್ತಾ ಇಲ್ಲ, ಅಥವಾ ಈತ ಕರ್ತವ್ಯ ಲೋಪ ಎಸಗಿದ್ದಾನೆ ಅಂತ. ಹಾಗಾಗಿ ಮಹೇಶ್ ನಿಮಗೆ ಗೊತ್ತಿರ್ಬೋದು, ರಾಜೇಂದ್ರ, ಕಾಂತರಾಜು, ಶಿವಕುಮಾರು, ರಾಯಲ್, ಸೋಮಶೇಖರ್, ವಸುಂಧರಾ, ಆಮೇಲೆ ನವೀನು, ಇವರೆಲ್ಲ ನಮ್ಮ ಪಕ್ಷದವರೆಲ್ಲ ಬಂದಿದ್ದಾರೆ. ದಯವಿಟ್ಟು ಅವ್ರನ್ನೆಲ್ಲ ಬಹಳ ಜನ ನಿಮ್ಗೆ ಪರಿಚಯ ಇರ್ಬೋದು. ಇನ್ನೊಂದ್ಸಲ ಪರಿಚಯ ಮಾಡ್ಕೊಂಡು ಏನಾದ್ರು ಸಮಸ್ಯೆಗಳಿದ್ರೆ, ಈಗ ನಾವು ಒಳಗಡೆ ಒಂದು ಸೋಷಿಯಲ್ ಆಡಿಟ್ ನಿಮ್ಗೆಲ್ಲ ಗೊತ್ತಿರಬಹುದು. ನಾವು ರಾಜ್ಯಾದ್ಯಂತ ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಶುರು ಮಾಡಿ ಒಂದು 7-8 ವರ್ಷ ಆಗಿದೆ. ಸ್ವತಃ ನಾನೇ ನಿಮ್ಮದೇ ತಾಲೂಕಿನವನು, ನಿಮ್ಮದೇ ಹೋಬಳಿಯವನು, ಬೊಮ್ಮಸಂದ್ರ ಗ್ರಾಮದವನು. ರಾಜ್ಯದ 300ಕ್ಕಿಂತ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಖುದ್ದು ನಾನೇ ಭೇಟಿ ಕೊಟ್ಟಿದ್ದೀನಿ ಕಳೆದ 7-8 ವರ್ಷಗಳಲ್ಲಿ. ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಬಿಬಿಎಂಪಿ ಆಫೀಸ್ಗಳು, ಸಬ್ ರಿಜಿಸ್ಟರ್ ಆಫೀಸ್ಗಳು, ತಾಲೂಕು ಆಫೀಸು, ತಾಲೂಕ್ ಪಂಚಾಯಿತಿ ಆಫೀಸು, ಡಿಸಿ ಆಫೀಸ್ ತನಕ ಸುಮಾರು 1000ಕ್ಕಿಂತ ಹೆಚ್ಚು ಕಚೇರಿಗಳಿಗೆ ನಮ್ಮ ಪಕ್ಷದ ಸೈನಿಕರು ಹೋಗಿ ಒಂದು 20 ಅಂಶಗಳ ಒಂದು ಪಟ್ಟಿ ಇರುತ್ತೆ. ಸರ್ಕಾರದ ಕಚೇರಿ ಕೆಲಸ ಆರಂಭಿಸಿದ ಮೊದಲ ದಿನದಿಂದಲೂ ಅಲ್ಲಿನ ವ್ಯವಸ್ಥೆಗಳು ಜನರ ಕೆಲಸ ಮಾಡ್ಕೊಡೋದಕ್ಕೆ ಹೇಗೆಲ್ಲ ಇರಬೇಕು, ಅದಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡುವಂತಹ ಒಂದು ಸೋಷಿಯಲ್ ಆಡಿಟ್. ಇದನ್ನ ಮಾಡಿ ನಾವು ಅಧಿಕಾರಿಗಳಿಗೆ ಕೊಟ್ಟ ಮೇಲೆನೆ, ಮತ್ತೆ ಇದನ್ನ ಸ್ವತಃ 3 ಚೀಫ್ ಸೆಕ್ರೆಟರಿಗಳ ಹತ್ರ ನಾನೇ ಖುದ್ದು ತಗೊಂಡು ಹೋಗಿ ಕೊಟ್ಟಿದ್ದೀನಿ. ಇದನ್ನ ಕೊಟ್ಟು ಅಧಿಕಾರಿಗಳು ID ಕಾರ್ಡ್ ಹಾಕೋದಿಲ್ಲ, ಯಾವನ್ ಅಧಿಕಾರಿ, ಯಾವನ್ ದಲ್ಲಾಳಿ, ಯಾವನ್ ಸಾರ್ವಜನಿಕ ಅಂತ ಗೊತ್ತಾಗೋದಿಲ್ಲ, ಅವನ್ ಟೇಬಲ್ ಮೇಲೆ ಡೆಸಿಗ್ನೇಷನ್ ಇರೋದಿಲ್ಲ. ನಾವು ನಮ್ ಕೆಲಸ ಮಾಡ್ಕೊಳ್ಬೇಕು ಅಂತ ಹೋದ್ರೆ ನಮಗೆ ಯಾವ ಅಧಿಕಾರಿಯನ್ನ ಭೇಟಿ ಮಾಡಬೇಕು ಅಂತ ನಾವು ಇನ್ನೊಬ್ಬರನ್ನ ಕೇಳಬೇಕು. ಅಲ್ಲಿ ಅವ್ರು ಏನ್ ಸೇವೆ ಕೊಡ್ತಾರೆ ಅಂತ ಪಟ್ಟಿ ಇರೋದಿಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ, ಟಾಯ್ಲೆಟ್ ಇರೋದಿಲ್ಲ, ಕುತ್ಕೊಳ್ಳಿ ಅಂತ ಹೇಳೋದಿಲ್ಲ, ದರ್ಪದಿಂದ ನಡ್ಕೊಳ್ತಾರೆ, ಲಂಚ ಕೇಳ್ತಾರೆ. ಯಾವನಾದ್ರು ಲಂಚ ಕೇಳಿದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಲೋಕಾಯುಕ್ತದ ಮಾಹಿತಿ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಣ ಒಂದು ಮಾಹಿತಿ ಪಡೆಯೋದಕ್ಕೆ ಅಂದ್ರೆ ಅದು ಎಲ್ಲ ಹಾಕಬೇಕು ಅಂತ ಮಾಹಿತಿ ಇಲ್ಲ. ಈ ತರದೆಲ್ಲ ಪಟ್ಟಿ ಮಾಡಿ ಏನೇನೆಲ್ಲ ಇಲ್ಲ ಅಂತೀವೋ ಅದನ್ನ ಟಿಕ್ ಮಾಡಿ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ನಾವು ಕೊಡ್ತೀವಿ. ಇದನ್ನ ಚೀಫ್ ಸೆಕ್ರೆಟರಿಗಳ ಗಮನಕ್ಕೆ ತಂದ ಮೇಲೆ ಅನೇಕ ಸುತ್ತೋಲೆಗಳು ಯಾವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು ಅಂತ ಏನಾದ್ರು ಬಂದಿದ್ರೆ ಅದಕ್ಕೆ ಕಾರಣ ಯಾರು? KRS ಪಕ್ಷ. ಬೇರೆ ಇನ್ಯಾವ ಇವತ್ತು ರಾಜಕಾರಣ ಅಧಿಕಾರ ಮಾಡ್ತಾ ಇರುವಂತವ್ರು ಅವ್ರು ಬೇಕಾಗಿಲ್ಲ. ಅದು ಅವ್ರು ಯಾಕಂದ್ರೆ ಅಧಿಕಾರಿಗಳನ್ನ ಅವ್ರೇನ್ ಅಂದ್ಕೊಂಡಿದ್ದಾರೆ, ನಮ್ಮ ಬೇನಾಮಿ ದಲ್ಲಾಳಿಗಳು ಅಂದ್ಕೊಂಡಿದ್ದಾರೆ. ಹಾಗಾಗಿ ಅದನ್ನ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡಿದೆ. ಹಾಗಾಗಿ ನೀವೆಲ್ಲ ಸಹಕಾರ ಕೊಟ್ಟು ಇದರಲ್ಲಿ ಏನಿದೆ ಅಂಶಗಳು ನಾವಲ್ಲಿ ಕೇಳ್ತೀವಿ. ಅಲ್ಲಿ ಯಾರು ವಿಲೇಜ್ ಯಾರಿದ್ದಾರೆ ಈಗ ಸೆಕ್ರೆಟರಿ, ಏನ್ ನಿಮ್ಮ ಹೆಸರು? ಮಹೇಶ್. ಯಾವ ತಾಲೂಕು? ನಮ್ಮ ತಾಲೂಕು ಅವ್ರೆ. ಯಾವ ಊರು?
ಅನೇಕಲ್ಲೇ ನಂದೊಂದು ಸ್ವಾರ್ಥ ಇದೆ ಮಹೇಶ್, ನಿನ್ನೆ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ, ಇವತ್ತು ಗೌರವಾಧ್ಯಕ್ಷ. ನಂದೊಂದು ಸ್ವಾರ್ಥ ಇದೆ, ನೀವೆಲ್ಲ ಸೇರಿ ನಡ್ಸ್ಕೊಡ್ಬೇಕು. ಏನ್ ಸ್ವಾರ್ಥ ಅಂದ್ರೆ ಇಡೀ ರಾಜ್ಯದಲ್ಲಿ ಲಂಚ ಮುಕ್ತವಾದ, ಭ್ರಷ್ಟಾಚಾರ ಮುಕ್ತವಾದ ಒಂದು ಮಾದರಿ ಆಡಳಿತ ಎಲ್ಲಿದೆ ಅಂದ್ರೆ ಅದು ಆನೇಕಲ್ ತಾಲೂಕಲ್ಲಿ ಇದೆ ಅನ್ನೋದು. ಏನಾದ್ರು ತಪ್ಪು ಕೇಳ್ತಾ ಇದೀನಾ? ಏನಾದ್ರು ಅದು ಕೇಳೋದ್ರಲ್ಲಿ ನನ್ ಸ್ವಾರ್ಥ ಇದೆಯಾ? ನನ್ ಸ್ವಾರ್ಥ ಇದೆಯಾ? ಆನೇಕಲ್ ತಾಲೂಕು ಅನ್ನೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ಆದ್ರೆ ಜನರ ಹಿತ ಇದೆ. ಹಾಗಾಗಿ ನೀವು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು ಒಳ್ಳೆ ಈ ನಿನ್ನೆ ತನಕ ಏನಾಗಿದೆಯೋ ಆಗ್ಬೇಡಿ, ಈ ಹೊತ್ತಿಂದನಾದ್ರೂ ನೀವು ಒಂದು ಪಣ ಕೊಡ್ಬೇಕು. ನಾನು ವಸಂತಗೂ ಅದನ್ನೇ ಹೇಳ್ತಾ ಇದ್ದೀನಿ, ನೆನ್ನೆ ಎಲ್ರು ಹೇಳಿದಾಗ ವಸಂತಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯು ಕರ್ನಾಟಕದಲ್ಲ, ನಮ್ಮ ಆನೇಕಲ್ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿಯು ಅದೇನೋ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಬರುತ್ತಲ್ಲ, ಗಾಂಧಿ ಗ್ರಾಮ ಪುರಸ್ಕಾರ ನಾವು ತಗೊಳ್ಬೇಕು. ಮಾದರಿ ಗ್ರಾಮ ಪಂಚಾಯತಿ ನಮ್ಮದಾಗಬೇಕು, ಅಂತಹ ಆಡಳಿತ ನಾವು ಕೊಡಬೇಕು, ಅಂತಹ ಊರನ್ನ ನಾವು ಕಟ್ಕೊಳ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಳ್ಬೇಕು. ದಯವಿಟ್ಟು ನೀವು ಅದನ್ನು ಇಟ್ಕೊಳ್ಳಿ. ಈಗಲೂ ಸಮಯ ಮೀರಿಲ್ಲ, ಇಟ್ಕೊಳ್ಳಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಮಹೇಶ್, ನೀವು ನಮ್ಮ ತಾಲೂಕವ್ರೆ, ನಮ್ದು ಒಂದಷ್ಟು ಮರ್ಯಾದೆ ಜಾಸ್ತಿ ಮಾಡಿ. ನನಗೇನ್ ಮರ್ಯಾದೆ ನನಗಿದೆ, ನಮ್ಗೆ ಇದೇ ಮರ್ಯಾದೆ ಉಳಿಸಿ ಅಂತ ಕೇಳೋದಿಲ್ಲ. ಆದ್ರೆ ನಮ್ಮ ಮರ್ಯಾದೆ ಜೊತೆಗೆ ನಿಮ್ಮ ಮರ್ಯಾದೆನೂ ಬೆಳೆಯುತ್ತೆ, ನಿಮ್ಮ ಘನತೆನೂ ಬೆಳೆಯುತ್ತೆ, ನಮ್ಮ ತಾಲೂಕಿನ ಜನರಿಗೆ ಒಳ್ಳೇದಾಗುತ್ತೆ. ಮೊದಲ ಏನು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತವಾದಂತಹ ಒಳ್ಳೆಯ ಜನಪರವಾದ ಆಡಳಿತ ಕೊಡ್ತಿರೋದ್ರಲ್ಲಿ ಆನೇಕಲ್ ತಾಲೂಕು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕದ 250 ತಾಲೂಕುಗಳಲ್ಲಿ ಅನ್ನುವಂತ ಒಂದು ಹೆಸರನ್ನ ತಂದ್ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಅದ್ರ ಭಾಗವಾಗಿ ಮಾಡ್ತಾ ಇದೀವಿ. ಆಗ್ಲೇ ಮತ್ತೊಮ್ಮೆ ಹೇಳ್ತೀನಿ, ನಿನ್ನೆ ತನಕ ಏನಾಗಿದೆಯೋ ಅದಾಗಿದೆ. ಇವತ್ತಿನಿಂದನಾದ್ರೂ ನೀವು ಜನಪರವಾಗಿ ಕೆಲಸ ಮಾಡಿ. ನಿಮ್ಮ ಪಿಡಿ ಒಬ್ಬ ಏನು ಕರ್ತವ್ಯ ಲೋಪ ಎಸಗುವಂತಹ ಒಬ್ಬ ಜನವಿರೋಧಿ ಆದಂತಹ ಅಧಿಕಾರಿ ಅಂತ ನಮ್ಮವರು ದೂರು ಕೊಟ್ಟಿದ್ದಾರೆ. ಗ್ರಾಮಸ್ಥರು ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿಗೆ. ಅವರಂತೂ ಈಗಾಗಲೇ MP ಮುಂದೆನೆ ನಾವು ಹೇಳಿದ್ವಿ, ಇವನು ಬಾಬಾ ಅಯೋಗ್ಯ, ಭ್ರಷ್ಟ ಅಂತ ಹೇಳಿ ಏನ್ ಆಕ್ಷನ್ ತಗೊಂಡಿಲ್ಲ ಅಂತ. ನಿಮ್ಗೆ ಆ ವ್ಯಾಪ್ತಿ ಬರೋದಿಲ್ಲ ಈಗ ಅವ್ರಿಲ್ಲದೆ ಇರುವಂತ ಸಂದರ್ಭದಲ್ಲಿ. ಆದ್ರೆ ನೀವು ನಿಮ್ ವ್ಯಾಪ್ತಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನೀವು ಯಾರಾದ್ರೂ ಮಹೇಶ್ ಅಲ್ವಾ, ಮಹೇಶ್ ಏನಾದ್ರು ಇಲ್ಲಿಂದ ಪಕ್ಕಕ್ಕೆ ಬಿದಿರುಗುಪ್ಪೆಗೋ ಇನ್ನೊಂದು ಟ್ರಾನ್ಸ್ಫರ್ ಆದ್ರೆ ಬಳ್ಳೂರು ಗ್ರಾಮ ಪಂಚಾಯತಿ ಜನರೇ ಒಳ್ಳೆ ಸೆಕ್ರೆಟರಿನಪ್ಪ, PDO ಅಯೋಗ್ಯ ಸರಿ ಇಲ್ಲ, ಆದ್ರೆ ಸೆಕ್ರೆಟರಿ ಒಳ್ಳೆಯವನಪ್ಪ, ನಾವೊಂದು ಮಾತಾಡೋಣ ಇವಾಗೆ ಸರ್, ಅವ್ರು ನಮ್ಮೂರಲ್ಲೇ ಉಳಿಸಿ ಸಾರ್ ಅಂತ ಹೇಳೋಣ. ಆ ತರಕ್ಕೆ ನಿಮ್ಗೆ ಕರ್ತವ್ಯ ಇರ್ಬೇಕು. ಅದಿಲ್ಲ ಅಂದ್ರೆ ಬಂದ್ರಿ, ಹೋದ್ರಿ, ಊಟದ್ವಿ, ಬದುಕಿದ್ವಿ, ಅದೇನೇನೋ ಇದೆ ಅಲ್ವಾ, ಹುಟ್ಟಿದ್ವಿ, ಹುಟ್ಸಿದ್ವಿ, ತಿಂದ್ವಿ, ತೇಗಿದ್ವಿ, ಸತ್ವಿ, ಅಷ್ಟೇ ಜೀವನ ಆಗ್ಬಾರ್ದು. ಪ್ಲೀಸ್ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಗೆ ಬೇಕಾದ್ರೆ ನಾವೆಲ್ಲ ಸೇರಿ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಳ್ತೀವಿ. ಮಾಡಿದೀವಿ, ಪೊಲೀಸರಿಗೆ ಇವೆಲ್ಲ ಮಾಡಿದೀವಿ ನಾವು. ಇವತ್ತಿನಾದ್ರೂ ನ್ಯಾಯವಾಗಿರಯ್ಯ ಅಂತ ಹೇಳಿ ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಈಗ ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ವಿಜಯ್ ಅವರು ಅದನ್ನ 21 ಅಂಶಗಳ ಪಟ್ಟಿಯನ್ನು ಅಲ್ಲೇ ಮಾಡೋಣ ಅಥವಾ ಇಲ್ಲಿ ಮಾಡೋಣ, ಒಳಗಡೆ ಹೋಗಿ ಮಾಡೋಣ, ಒಳಗಡೆ ಹೋಗಿ ಮಾಡೋಣ. ಬನ್ನಿ, ನೀವು ಎಲ್ಲಿ ನಿಮ್ಮ ಮನೆಯವ್ರು ಇದ್ದಾರಾ? ವಸಂತು, ಬನ್ನಿ ನೀವೆಲ್ಲ ಗ್ರಾಮಸ್ಥರು ಬನ್ನಿ. ಮುಂದೆ ನಿಲ್ಸ್ಕರ. ಅದೇಂ ಶಕ್ತ ಉಂಟು ಶಪ್ರ ಒಳಗಡೆ ಜಾಗ ಇಲ್ಲಾಂದ್ರೆ ಇಲ್ಲೇ ಮಾಡೋಣ. ಇದು ಬರುತ್ತೆ ಪಾಪ. ಇಲ್ಲೇ ಬನ್ನಿ ಸುಪ್ರಿಯಾ, ಇಲ್ಲಿ ಬನ್ನಿ, ಮುಂದೆ ನೀವು ಮೇಲೆ ನಿಂತ್ಕೊಳ್ಳಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ಇವರೇ ನಮ್ಮ ಅಧ್ಯಕ್ಷರಾ? ನಮಸ್ಕಾರ. ಏನ್ ಹೆಸರು? ಮನೋದೇವಿ ಗಣೇಶ್ ಅವರೇ. ತುಂಬಾ ಸಂತೋಷ ಆಯ್ತು. ನಿನ್ನೆಯಿಂದ ನೀವು 4ನೇನೋ 5 ಗ್ರಾಮ ಪಂಚಾಯತಿ ಮಹಿಳೆಯರು ಇದ್ರಲ್ವಾ ವಿಜಯ್? ಮಹಿಳಾ ಅಧ್ಯಕ್ಷರೇ ಇದ್ರು. ಮುಂದಕ್ಕೆ ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಿಮ್ಮಂತವರು ನಿಂತ್ಕೊಂಡು ಗೆಲ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಅವರು ಮಹಿಳೆ, ವೆರಿ ಗುಡ್. ಹಾಗಾಗಿ ಈಗ ನಿಮ್ಗೆ ಹೆಣ್ಮಕ್ಳಿಗಂತೂ 75% ರಿಸರ್ವೇಶನ್ ಸ್ಥಳೀಯ ಸಂಸ್ಥೆಗಳಲ್ಲಿ, 50% ಕಡ್ಡಾಯ, ಮತ್ತೆ 25% ಜನರಲ್ ಇರುತ್ತಲ್ಲ, ಅದರಲ್ಲೂ ನೀವು ನಿಲ್ಬಹುದು. ಹಾಗಾಗಿ ಒಳ್ಳೆ ಹೆಣ್ಮಕ್ಳು ರಾಜಕೀಯ ಪ್ರಜ್ಞಾನಕ್ಕೆ ಬೆಳೆಸ್ಕೊಂಡು ಅವರು ಸಹ ಪ್ರಜಾಪ್ರಭುತ್ವವನ್ನು ಅಂತೇಳಿ ನಮ್ಮ ಪೂರ್ವಿಕರು ಒಳ್ಳೆ ಕಾನೂನು ತಂದಿದ್ದಾರೆ. ನೀವು ಇರೋವಾಗ ನೀವು ನಿಮ್ದು ಅವಧಿ ಮುಗಿದ ಮೇಲೆ ಊರಿನ ಜನ ನಿಮ್ಮನ್ನ ಜ್ಞಾಪಕ ಇಟ್ಕೊಳ್ಬೇಕು. ಆ ತರಕ್ಕೆ ನೀವು ಕೆಲಸ ಮಾಡ್ಬೇಕು. ಒಂದ್ ಕತೆ ಹೇಳ್ತೀನಿ ಸುಮ್ನೆ ಇದಿರೋದ್ರಿಂದ ಜನ ಹೆಂಗ್ ಮಾಡ್ತಾರೆ ಅನ್ನೋದಕ್ಕೆ. ಒಂದೂರಲ್ಲಿ ಏನು ಬೆಸ್ತ್ರವ್ರು ಏನು ಅದು ದೋಣಿ ದಾಟ್ಸೋರು ಇದ್ರಂತೆ. ಆ ದೋಣಿ ದಾಟ್ಸೋನು ಜನರ ಹತ್ರ ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಾ ಇದ್ನಂತೆ, ಕೆಟ್ಟದಾಗ ನಡ್ಕೊಳ್ತಾ ಇದ್ನಂತೆ. ಇವ್ನು ಯಾವಾಗ ಸಾಯ್ತಾನಪ್ಪ, ಇವ್ನು ಇಷ್ಟು ಕೆಟ್ಟವನು, ದರಿದ್ರದವನು ಅಂತ ಜನ ಅಂದ್ಕೊಳ್ತಿದ್ರಂತೆ. ಕೊನೆಗೆ ಅವ್ನು ಸಾಯೋವಾಗ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಒಂದು ಕೇಳಿದ್ನಂತೆ, ಅಪ್ಪ ನನ್ನ ಮಕ್ಕಳನ್ನ ನಾನು ಸಾಯ್ತಾ ಇದ್ದೀನಿ, ನಾನು ಸತ್ತ ಮೇಲೆ ಊರಿನ ಜನ ನನ್ನ ಬಗ್ಗೆ ಒಳ್ಳೆ ಮಾತಾಡ್ಕೊಳ್ಳೋ ಮಾಡ್ರಪ್ಪ ಅಂತ. ಅದಕ್ಕೆ
ಮಕ್ಕಳು ಯೋಚನೆ ಮಾಡಿ ಕೊನೆಗೆ ಏನ್ ಮಾಡಿದ್ರೆ ಅವ್ನ್ ಸತ್ ಮೇಲೆ ಅಪ್ಪ ಸತ್ ಮೇಲೆ ಅವರಪ್ಪ ಏನ್ ಕಾಟ ಕೊಡ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಕಾಟ ಕೊಡೋಕೆ ಶುರು ಮಾಡಿದ್ರು. ದೋಣಿ ಮುಂದಕ್ಕೆ ನಿಲ್ಸೋದು, ಇವರೆಲ್ಲ ಬರೋದು, ಮದ್ದೆಲ್ಲ ತಳ್ಬಿಡೋದು, ಹಾಗೆಲ್ಲ ಮಾಡಿ ಕೊನೆಗೆ ಜನ ಅಂತಿದ್ರಂತೆ, ಇವರ ಅವರಪ್ಪ ಎಷ್ಟು ಶ್ರೀರಾಮಚಂದ್ರನಪ್ಪ, ಎಂತ ಪುಣ್ಯಾತ್ಮನಪ್ಪ, ಎಷ್ಟು ಚೆನ್ನಾಗಿದ್ದ, ಎಷ್ಟು ಒಳ್ಳೆಯನಾಗಿದ್ದ ಅಂತ. ಹಂಗಲ್ಲ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ಇವ್ರಿರೋವಾಗ ಇವ್ರು ಮಾಡಿರೋ ಕೆಲಸನ ಮುಂದಿನ ತಲೆಮಾರುಗಳು ಜ್ಞಾಪಕ ಇಟ್ಕೊಳ್ಳೋ ಹಾಗೆ ಇವತ್ತಿರುವಂತ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಹೆಸರು ಸಂಪಾದನೆ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಡ್ತೀವಿ. ನೀವು ಮಾಡೋ ಕೆಲಸಕ್ಕೆ ನಮ್ಮ ಶುಭಾಶಯಗಳನ್ನು ತಿಳಿಸ್ತೀವಿ. ಈ ದಿನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆಗಳು, ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ಮನವಿ. ಮೊದಲನೇದಾಗಿ, ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಲಾಗಿದೆಯೇ? ಇಲ್ಲ ಬಿಡಿ, ಸಾಕಾಗಲ್ಲ. ಅದು ಇಡೀ ಅಲ್ಲಮ್ಮ, ಅದು ಬರೀ ಆಸ್ತಿ ತೆರಿಗೆ ದರ ಎಲ್ಲ ಇದೆ. ಇಲ್ಲಿ ಜನನ ಮರಣ ಪ್ರಮಾಣ ಪತ್ರ ಅವೆಲ್ಲ ಇಲ್ಲ. ನಿಮ್ಮ PDO ಯೋಗ್ಯ ಆಗಿದ್ದಿದ್ರೆ ಅವೆಲ್ಲ ಇಡ್ಬೇಕಾಗಿತ್ತು. ಈಗ ನೆನ್ನೆ ಎಲ್ಲ ಹೇಳಿದೀವಿ. ಹಾಗಾಗಿ ನಿಮ್ಮಲ್ಲಿ ಏನು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸಂತ ಏನೆಲ್ಲ ಸೌಲಭ್ಯಗಳಿರುತ್ತೋ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ. ಇವಾಗ ಮಾತಾಡಿ, ಈಗ ಮಾತಾಡಿದೀವಿ, ಅವರು ಒಂದಷ್ಟು ಕಳಿಸಿದ್ದಾರೆ, ಬೇರೆ ಕಡೆಗಳೆಲ್ಲ ಹಾಕಿದ್ದಾರೆ ನೆನೆಯಿಂದ. ಅದೊಂದು ಫಾರ್ಮ್ಯಾಟ್ ಇರುತ್ತೆ, ಅದನ್ನ ತಂದು ಇಲ್ಲಿ ಒಂದು ಬ್ಯಾನರ್ ತರಕೋ ಹಾಕ್ಬೇಕು. ಇಲ್ಲ, ಅದು ಸಕಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಸಕಾಲದಂತೂ ಏನು ಮಾಹಿತಿ ಇಲ್ಲ. ನಿನ್ನೆ ಅವ್ರಿಗೂ ಅದನ್ನು ಮಾತಾಡ್ತೀವಿ. ನೀವು ಸಕಾಲ ಗೊತ್ತಲ್ವ, ಸಕಾಲ ಒಳ್ಳೆ ಯೋಜನೆ. ಅದು ಬಿಜೆಪಿ ಸರ್ಕಾರ ಇದ್ದಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಒಳ್ಳೆ ಯೋಜನೆ. ಅದನ್ನ ಯಾವುದೇ ಪಕ್ಷದವರು ಇಲ್ಲಿ ಒಂದು ಒಳ್ಳೆ ಜನಪರವಾದ ಯೋಜನೆ ತಂದಾಗ ಅದನ್ನ ಸರಿಯಾಗಿ ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ, ಕರ್ತವ್ಯ ಯಾರ್ದು? ಸರ್ಕಾರಿ ಅಧಿಕಾರಿಗಳು. ಹಾಗಾಗಿ ಅದನ್ನ ತಿಳಿಸ್ಬೇಕಲ್ವಾ? ನಾವು ತಿಳಿಸ್ತಾ ಬಂದಿದ್ದೀವಿ 10 ವರ್ಷಗಳಿಂದ. 2016ರಿಂದ ನಾವು ಸಕಾಲದ ಬಗ್ಗೆ ನಾವು ಪ್ರಚಾರ ಮಾಡ್ತೀವಿ. ನಾವು ಮಾಡಿದಷ್ಟು ಯಾರು ಪ್ರಚಾರ ಮಾಡಿಲ್ಲ. ಉದಾಹರಣೆಗೆ ಸಕಾಲದ ಬಗ್ಗೆ ಗ್ರಾಮಸ್ಥರಿಗೆಲ್ಲ ಗೊತ್ತಿರಲಿ. ಈಗ ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರ ಅಂತ ತಗೊಳ್ಳೋದಕ್ಕೆ ಆಗ್ತಿರಲ್ಲಪ್ಪ, 21 ದಿವಸದೊಳಗಡೆ ಹಾಕಿದ್ರೆ ನಿಮಗೆ ಉಚಿತವಾಗಿ ಕೊಡಬೇಕು. 1 ಪೈಸಾ ತಗೊಳ್ದಿರಾ ಅವ್ರು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಕೊಡಬೇಕು. 21 ದಿವಸ ಆದ್ಮೇಲೆ ಅದೇನೋ ಶುಲ್ಕ ಇರುತ್ತೆ, ಎಷ್ಟೊಂದಿರುತ್ತೆ. ಈಗ ಈ ಸ್ವತ್ತಿಗೆ ಕೇವಲ 50 ರೂಪಾಯಿ ಇರೋದು. ಆ ತರದ ಒಂದು ಆ ಸಕಾಲದ ಅಡಿಯಲ್ಲಿ ನಾವು ಅರ್ಜಿ ಹಾಕೊಂಡಾಗ ಈಗ ಯಾವುದೋ ಒಂದಕ್ಕೆ 7 ದಿವಸದೊಳಗಡೆ ಕೊಡಬೇಕು ಅಂತಿರುತ್ತೆ ಜನನ ಮತ್ತು ಮರಣ ಪ್ರಮಾಣ ಪತ್ರ. 7 ದಿವಸದೊಳಗಡೆ ಕೊಡ್ಲಿಲ್ಲ ಅಂದ್ರೆ ಆ ಸಂಬಂಧಪಟ್ಟ ಅಧಿಕಾರಿ, ಕೇಸ್ ವರ್ಕರ್ ಏನಿರ್ತಾನೆ ಅವನೇನೆ ಜನರಿಗೆ ದಿವಸಕ್ಕೆ 20 ರೂಪಾಯಿ ಅಂತೆ ಅಲ್ವಾ? 20 ರೂಪಾಯಿ ಎಷ್ಟು? 2 ರೂಪಾಯಿ. ಇಲ್ಲ 20 ರೂಪಾಯಿ ದಿವಸ, 50 ರೂಪಾಯಿ ಪ್ಲಸ್ ದಿವಸಕ್ಕೆ 20 ರೂಪಾಯಿ ಅಂತೆ ದಂಡ ಕಟ್ಕೊಡ್ಬೇಕು. ಯಾರಿಗೆ? ಅಪ್ಲಿಕೆಂಟ್ಗೆ, ಅರ್ಜಿದಾರನಿಗೆ. ನಾವು ಅವ್ರಿಗೆ ದಂಡ ಕೊಡೋದು ಅಥವಾ ನಾವು ಲಂಚ ಕೊಡೋದಲ್ಲ. ಆ ಸಕಾಲ ಕಾಯ್ದೆ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿನೇ ಜನರಿಗೆ ಪರಿಹಾರ ಕೊಡಬೇಕು. ಹಾಗಾಗಿ ಅದು ಏನ್ ಸಕಾಲ ಅಡಿಯಲ್ಲಿ ಹಾಕ್ತಾರೆ ಅದು PDO ಒಂದು SMS ಹೋಗುತ್ತೆ. ಆ ಟೈಮ್ ಲ್ಯಾಪ್ಸ್ ಆಗ್ತಿದ್ದಂಗೆ SMS ಹೋಗುತ್ತೆ. ಹಾಗಾಗಿ ಆ ಮಾಹಿತಿ ಜನರಿಗಿಲ್ಲ. ಅದಿದ್ರೆ ಇವರು ಸರ್ಕಾರಿ ಅಧಿಕಾರಿಗಳು ಜನರಿಗೆ ನಾವು ಸುಲಿಗೆ ಮಾಡೋದಿಕ್ಕಾಗೋದಿಲ್ಲ, ಲಂಚ ಕೇಳೋದಿಕ್ಕಾಗೋದಿಲ್ಲ ಅಂತ ಮಾಹಿತಿಯನ್ನ ಪ್ರಚಾರಣೆ ಮಾಡೋದಿಲ್ಲ. ಹಾಗಾಗಿ ನಾವು ಎಲ್ಲಾ ಕಡೆನೂ ಕಡ್ಡಾಯವಾಗಿ ಸಕಾಲ ಕಾಯ್ದೆಯ ಎಲ್ಲ ಅಂಶಗಳು, ಇಂಥ ಸೇವೆ ಇಷ್ಟು ದಿವಸ ಆದ್ಮೇಲೆ ಎಷ್ಟು ದಿವಸಕ್ಕೆ ಪರಿಹಾರ, ಅದೆಲ್ಲ ಮಾಹಿತಿ ಇರುತ್ತೆ. ಅದನ್ನ ಇಲ್ಲಿ ಕಡ್ಡಾಯವಾಗಿ ಹಾಕ್ಬೇಕು. ಇಲ್ಲಿ ಹಾಕಿಲ್ಲ. ದಯವಿಟ್ಟು ನಿಮ್ಮ EOಗೆ CO ಅವ್ರ ಹತ್ರ ಇರುತ್ತೆ, ಅಥವಾ ನಿಮ್ಮಲ್ಲೇ ಎಲ್ಲ ಕಳ್ಸಿರ್ತಾರೆ. ಸಕಾಲ ಮಿಷನ್ ಅವರೇನೆ ಎಲ್ಲಾ ಕಚೇರಿಗಳಿಗೂ ಕಳ್ಸಿದ್ದಾರೆ. ನೀವು ಎಲ್ಲೋ ನಿಮ್ ಗೋಡನ್ ನಲ್ಲಿ ಇರ್ಬೋದು. ದಯವಿಟ್ಟು ಒಂದ್ಸಲ ತೆಗಿಸ್ ನೋಡ್ರ, ಇಲ್ಲಾಂದ್ರೆ ಇವಾಗ ಮಾತಾಡಿ. ಅಧಿಕಾರಿಗಳು ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕ ಕಚೇರಿ ಆವರಣದಲ್ಲಿ ಪ್ರದರ್ಶಿಸಲಾಗಿದೆಯೇ? ಇದೆಯಾ? ಅದು ಲೋಕಾಯುಕ್ತದ ಭ್ರಷ್ಟಾಚಾರ ನಿಗ್ರಹ ದಳದ ಅದು ಹೋಯ್ತು. ಅದನ್ನ ತೆಗೆದ್ಬಿಟ್ರಪ್ಪ ಇನ್ಮೇಲೆ. ಅದು ಇದೆಯಲ್ಲ, ಅದನ್ನ ತೆಗೆದ್ಬಿಟ್ಟು ಬರೀ ಇನ್ಮೇಲೆ ಲೋಕಾಯುಕ್ತ ಹಾಕಿ. ಅದು ನಾವು ಶುರು ಮಾಡಿದಾಗ ACB ಇತ್ತು. ಹಾಗಾಗಿ ಅದಿದೆ. ದೂರು ನೀಡಲು ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕ ಇದು ಇಲ್ಲ. ಇದು ಹಳೆ ACB ಇದೆ. ACB ಇಲ್ಲ. ಈಗ ACB ಅಧಿಕಾರಿಗಳು ಇಲ್ಲ. ಈಗ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಹಾಗಾಗಿ ಅದರದ್ದು ಹೊಸದಾಗಿ ನೆನ್ನೆ ಎಲ್ಲ ಬೇರೆ ಕಡೆ ಎಲ್ಲ ಹಾಕಿದ್ದಾರೆ. ಹೊಸದಾಗಿ ತರಿಸಿ ಹಾಕಿದ್ದಾರೆ. ಇವು ಅವರು ಎಲ್ಲರಿಗೂ ಕಳಿಸಿದ್ದಾರೆ. ನಿಮಗ್ ಬಂದಿರ್ಬೇಕಲ್ಲ SMS ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಬಂದಿದೆ. ಆದ್ರೆ ಅದು ಹಳೆಯ ಮಾಹಿತಿ. ಹೊಸ ಮಾಹಿತಿ ನೀವು ಪ್ರಿಂಟ್ ಮಾಡಿಸಿ ಅದು ಅವರು ಲೋಕಾಯುಕ್ತದವರೇ ಕಳಿಸ್ತಾರೆ. ಅದನ್ನ ಹಾಕ್ಬೇಕು. ಸಿಬ್ಬಂದಿಯು ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ
ಟೇಬಲ್ ಮೇಲೆ ಇದೆಯಾ ಹರೀಶ್? ಹಾ ಸರಿ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಧರಿಸಲಾಗಿದೆಯೇ? ಇಲ್ಲಿ ಹಾಕಿದ್ದಾರೆ. ವಸಂತ್ ಯಾವಾಗ್ಲೂ ಹಾಕ್ತಾರಾ? ಯಾವಾಗ್ಲೂ ಆಗ್ತಾರ ಅಂತ ಹೇಳಕ್ಕಾಗುತ್ತಾ ಸರ್? ಇಲ್ಲ, ಅವರು ಇವರು ಉಪಾಧ್ಯಕ್ಷರೇ ರಿಸೈನ್ ಮಾಡಾಗಿದ್ಯಾ ಅಥವಾ ಇನ್ನು ಮಾಡ್ಬೇಕು? ಆಗಿದೆ. ಮಾಜಿ ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ ಯಾವಾಗ್ಲೂ ಧರಿಸೋದಿಲ್ಲ ಅಂತ. ಹಾಕಿ ಅಣ್ಣ, ಸರ್ಕಾರಿ ಅಧಿಕಾರಿಗಳು ನೀವು ಎಮ್ಮೆ. ಸೊ ಪೂರ್ವ ಜನ್ಮದ ಪುಣ್ಯದ ಫಲಕ್ಕೆ ನಿಮಗೆ ಸರ್ಕಾರಿ ನೌಕರಿ ಸಿಕ್ಕಿರೋದು. ಕೈ ತುಂಬಾ ಸಂಬಳ ಮಾಡೋದು ಜನರ ಕೆಲಸ, ಜನತಾ ಜನಾರ್ದನನ ಸೇವೆ. ಯಾರೋ ನಾವ್ ಮಾಡ್ಬೇಕು, ನಮ್ಗೇನು ಸಂಬಳ ಬರ್ತಾ ಇದೆಯೇನಪ್ಪ? ಸಂಬಳ ಬರ್ತಿರೋರೆಲ್ಲಾನು ಜನರ ಸೇವೆ ಮಾಡೋದಕ್ಕೆ ಅವಕಾಶ ಇದೆಯಾ? ಈಗ ಅಲ್ಲೆಲ್ಲ 60 ವಯಸ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಇದೆಯಾ? ನಿಮ್ಗೆ ಎರಡೂ ಇದೆಯಲ್ಲ. ಹಾಗಾಗಿ ಇದನ್ನ ಹೆಮ್ಮೆಯಿಂದ ಹಾಕೊಳ್ಳಿ. ಪುಂಡ್ರು ಪೋಖ್ರಿಗಳಲ್ಲ ನೀವು, ಅಲ್ವಾ? ನಿಮಗೆ ಇದು ಕರ್ನಾಟಕದ ಇದು ಏನು ಅಸ್ಮಿತೆ, ಹಳದಿ ಮತ್ತೆ ಕೆಂಪು. ಆ ಟ್ಯಾಗ್ ಅಲ್ಲಿ ಹಾಕೊಳ್ಳೋರು ಸರ್ಕಾರಿ ಅಧಿಕಾರಿ, ಮತ್ತೆ ಅವ್ರಿಗೆ ಸರ್ಕಾರವೇ ಕೊಟ್ಟಿರುವಂತಹ ಡೆಸಿಗ್ನೇಷನ್ ಐಡಿ ಇದೆ, ಹಾಕೊಳ್ಳಿ ದಯವಿಟ್ಟು. ಆವಾಗ ಇಲ್ಲಿ ಯಾರೋ ಬಂದಾಗ ಇವ್ರು ನಾನು ಮಾತಾಡಿಸಬಹುದು, ಪಕ್ಕದಲ್ಲಿರೋನು ಅವ್ನು ಯಾರೋ ಇನ್ನೊಬ್ಬ ಖಾಸಗಿ ವ್ಯಕ್ತಿ ಅಥವಾ ದಲ್ಲಾಳಿ ಅಂದ್ಕೊಂಡು ಅವ್ರು ಮಾತಾಡ್ತಾರೆ, ನಿಮ್ಮ ಹತ್ರ ಮಾತಾಡಿಸ್ತಾರೆ. ಇಲ್ಲಾಂದ್ರೆ ದಲ್ಲಾಳಿಗಳನ್ನೇ ಜನ ಮಾತಾಡಿಸ್ತಾರೆ. ಅವಾಗ ನೀವಿದ್ದೇನು ಉಪಯೋಗ? ಅವ್ರ ಹತ್ರನೇ ಮಾಡಿಸ್ಕೋಬೋದಲ್ವಾ? ಅದಕ್ಕೆ ದಯವಿಟ್ಟು ಇವತ್ತಿಂದ ವಸಂತ್ ಈ ಸಲಕ್ಕೆ ನೀವೇ ಹೇಳಿ, ಒಂದು ಫೋಟೋ ಕಳಿಸಿ ಮೇಡಮ್. ಅಮ್ಮ ಮನೋದೇವಿ ಇವ್ರಿಗೆ ಹೇಳಿ, ಇವತ್ತು ಹಾಕಿದ್ದಾರೆ, ಪ್ರತಿ ಸೇರೋ ನೋಡ್ಕೊಳ್ಬೇಕು. ಜೇಬಲ್ಲಿ ಇಟ್ಕೋಬೇಡಿ, ಆಚೆ ಬಿಟ್ಕೊಳ್ಳಿ. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ, ಇದೆಯಾ? ಔಟ್ಸೋರ್ಸ್ ಇದಾರಾ ಯಾರಾದ್ರು? ಈಗ ತಾನೇ ಪೌರ ಕಾರ್ಮಿಕರನ್ನು ತಗೊಂಡು ಇನ್ನು ಒಂದು ತಿಂಗಳಾಗಿದೆ. ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ, ಅದು ಅಪ್ಲೈ ಆಗಲ್ಲ. ಹಾಗಾದ್ರೆ ಸೇವಾ ಸುಂಕ ಸ್ವೀಕರಿಸುವ ಕೌಂಟರ್ನಲ್ಲಿ ವಿವಿಧ ಸೇವೆಗಳ ಸುಂಕ ಪಟ್ಟಿ ಪ್ರಕಟಿಸಿಲ್ಲ. ಬಹುಶಃ ಇಲ್ಲ. ಎಲ್ಲಿ ನೀವು ಶುಲ್ಕ ತಗೊಳ್ತಿರೋ, ಅದು ಬರ್ತ್ ಸರ್ಟಿಫಿಕೇಟೋ, ಡೆತ್ ಸರ್ಟಿಫಿಕೇಟೋ, ಈ ಸ್ವತ್ತು ಏನೆಲ್ಲಾ ಸೇವೆಗಳಿರುತ್ತೋ ಆ ಪ್ರತಿಯೊಂದ್ರದ್ದು ಎಷ್ಟು ಶುಲ್ಕ ಅಂತ ಅಲ್ಲಿ ಪ್ರಿಂಟ್ ತೆಗೆದು ಹಾಕಿ ಆ ದುಡ್ಡು ತಗೊಳ್ಳಂತ ಜಾಗದಲ್ಲಿ. ಇಲ್ಲ ಅಂದ್ರೆ ಬಂದ ಯಾವನೋ ಒಬ್ಬ ದುಡ್ಡು 500 ರೂಪಾಯಿ ಕೊಟ್ಟ, ಮೇಲೆ ಕೆಳಗಡೆ ನೋಡ್ದ, ಓ ಅಷ್ಟೇ ನೀನು ಅಂದ್ಕೊಂಡು ಅವನು ಹೋಗ್ಬಿಡ್ತಾನೆ. ಮಿಕ್ಕವರು ಅವ್ನು ನೋಡ್ಕೊಂಡು ಅವರು ಕೊಡ್ತಾರೆ. ಆದ್ರೆ ಅದ್ರ ಬದಲಿಗೆ ನಾವು ಪಾಣಿಗೆ ಅಂತ ಹೋದಾಗ ಪ್ರತಿ ತಾಲೂಕು ಆಫೀಸರ್ ನಾವು ಮಾಡಿಸಿದೀವಿ 20 ರೂಪಾಯಿ 25 ರೂಪಾಯಿ. ಇವಾಗ ಮೊದಲು 15 ರೂಪಾಯಿ ಇತ್ತು, 25 ರೂಪಾಯಿ ಒಂದು ಪಾಣಿಗೆ. ಅದ್ರ ಮೇಲೆ ಕಾಪಿಗೆ 10 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾರೆ. 30 ರೂಪಾಯಿ ಎಷ್ಟಕ್ಕೆ ಒಂದು ಪಾಣಿಗೆ? 25 ಅಲ್ಲ, 30 ಫೀಸ್ ಅಷ್ಟೇ. ಸೊ ಅಷ್ಟು ಹಾಕಿರೋದ್ರಿಂದ ಇವತ್ತು ಜನ ಅಷ್ಟೇ ಕೊಡ್ತಾರೆ. ಯಾರು 50-100 ಕೊಟ್ಟರ ಹತ್ರ ಅವ್ರು ಇಟ್ಕೊಂಡು ಈಗ ನೋಡ್ತಾ ಇದ್ರು ಆಫೀಸ್. ಅವ್ನು ಕೆಳಗೆ ಅವನು ಆಪರೇಟರ್, ಅವನು ಔಟ್ಸೋರ್ಸ್, ಅವನು ಭಯ ಪಟ್ಬಿಟ್ಟು ಜನ ನಮ್ ಪಾಣಿ ಸಿಕ್ತಲ್ಲ ಅಂತ ಬಂದ್ಬಿಡ್ತಾ ಇದ್ರು. ಹಾಗಾಗಂತ ಯಾವುದೇ ಜನರಲ್ಲಿ ಭಯ ತೆಗಿಬೇಕು. ನೀವು ಅನಗತ್ಯವಾದ ಭಯ ತೆಗೆದು ಧೈರ್ಯವಾಗಿ ನಿಮ್ಮ ಹತ್ರ ಬರುವಂತದ್ದು ಮಾಡ್ಬೇಕು. ಅದಕ್ಕೆ ಶುಲ್ಕವನ್ನು ಸಹ ಆ ಪಟ್ಟಿ ಹಾಕ್ಬೇಕು. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡು ಬಂದಿದ್ಯಾ ವಸಂತ್? ಊರವರು ಅಣ್ಣ, ಇಲ್ಲಿ ಬೇರೆಯವ್ರು ಯಾರೋ ದಲ್ಲಾಳಿಗಳು ಮಿಡ್ಲ್ ಮನೆಗಳೆಲ್ಲ ಬಂದು ಒಳಗಡೆ ಕೂತ್ಕೊಳ್ತಾರಾ? ಸರಿ ಸರಿ, ಇಲ್ಲ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಯಾತರ ಕೆಲವರು ಇಲ್ಲ ಅಂದ್ರೆ ಮಧ್ಯವರ್ತಿಗಳೇ ಇಲ್ಲ ಅಂದ್ಮೇಲೆ ಅವ್ರೇನ್ ದಾಖಲೆಗಳು ನೀವೇನು ನಿಮ್ಮ ಆಫೀಸ್ ಡಾಕ್ಯುಮೆಂಟ್ಸ್ ಯಾರಿಗೂ ಕೊಡಲ್ವಲ್ಲ, ತಗೊಂಡೋಗಿ ಅಲ್ಲಿ ತೋರ್ಸ್ಕೊಂಡ್ ಬನ್ನಿ, ಸೈನ್ ಮಾಡ್ಸ್ಕೊಂಡ್ ಬನ್ನಿ ಅಂತ. ಕಚೇರಿಯಲ್ಲಿ ಸಿಸಿಟಿವಿ ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಸಿಸಿಟಿವಿ ವೆರಿ ಗುಡ್. ಅದೆಲ್ಲಿ ಊರೆಲ್ಲ ಮಾಡಿರೋದು ಎಲ್ಲಿ ರೆಕಾರ್ಡ್ ಆಗುತ್ತೆ? ಡಿಗೆ ಇದೆಯಾ? ಸ್ವಲ್ಪ ಪೊಲೀಸರಿಗಿಂತ ನೀವೇ ಚುರುಕು ಆಗಿದ್ದೀರಾ. ಅದ್ರ ಮಾಡೋದ್ರ ಮೂಲಕ ಒಂದಷ್ಟು ಇಲ್ಲಿ ಏನಾದ್ರು ಕ್ರೈಮ್ ಆದ್ರೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಬಂದು ತಗೊಳ್ತಾರಾ? ವೆರಿ ಗುಡ್ ವೆರಿ ಗುಡ್. ಎಲ್ಲ ಗ್ರಾಮದಲ್ಲಿ ಹಿಂಗ್ ಆಗ್ಬೇಕು. ನೋಡಿ, ಇದು ನೀವು ಮಾಡಿರೋದು ಏನಿದೆಯಲ್ವಾ ಮಾದರಿ ಕೆಲಸ. ಬರೀ ನಿಮ್ ಕಚೇರಿ ಆವರಣಕ್ಕಷ್ಟೇ ಅಲ್ಲದೆ ಊರಲ್ಲಿ ಇಂಪಾರ್ಟೆಂಟ್ ಸರ್ಕಲ್ ಗಳಲ್ಲಿ ಹಾಕಿರೋದು ಮಾದರಿ ಕೆಲಸ. ಇದನ್ನ ಬೇರೆ ಗ್ರಾಮ ಪಂಚಾಯತಿಯವರು ಮಾಡ್ಬೋದು. ಏನ್ ಖರ್ಚಾಗಲ್ಲ. ಒಬ್ಬ ಬರೋದು 50,000 ರೂಪಾಯಿ, 1 ಲಕ್ಷ ರೂಪಾಯಿ ಒಳಗಡೆ ನಾವೆಲ್ಲ ಮೇಂಟೆನೆನ್ಸ್ ಇಲ್ಲ, ಏನು ಇಲ್ಲ. ನೌಕರರು ಸಾರ್ವಜನಿಕರಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎಂದು ದೂರು ಕೇಳಿ ಬಂದಿರುತ್ತದೆ ಮತ್ತು ಇವರಲ್ಲ ಪಿಡಿಒ ವ್ಯವಸ್ಥೆ ಇಲ್ಲ. ಪಿಡಿಒ ಬಗ್ಗೆ ದೂರ ಇದೆ, ಹಾಕಿ ಅದು ಟಿಕ್ ಮಾಡಿ. ಕೂತ್ಕೊಳ್ಳೋರಿಗೆಲ್ಲ ಕುರ್ಚಿ ಇದೆಯಾ? ನಿಮ್ ಪಿಡಿಒ ಬಗ್ಗೆ ಏನ್ ಅಭಿಪ್ರಾಯ ನಿಮ್ದು? ಗೊತ್ತಿಲ್ಲ, ಈಗ ನಾನ್ ಬಂದೆ ನಾನು ಹೇಳಕ್ ಮಿಕ್ಕವರಿಗೆಲ್ಲ ಪಿಡಿಒ ನನಗೆ ಗೊತ್ತಿಲ್ಲ. ನಾನು ಆ ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಮೆಂಬರ್ ಆಗಿರ್ಲಿಲ್ವಾ 5 ವರ್ಷದಿಂದ? ಆ ಸೀಟ್ ಮೇಲೆ ಇಲ್ಲಿ ಧೈರ್ಯವಾಗಿ ಹೇಳಿ, ಏನ್ ಪರವಾಗಿಲ್ಲ. ಅವನು ನೀವು ಊರ್ ಅವನು ಕೆಲ್ಸಕ್ಕೆ ಇಟ್ಕೊಂಡಿರೋದು. ಹಾಗಾಗಿ ಊರಿನ ಜನ ಆಗ್ಲಿಂದ ಹೇಳಿದಾರೆ, ನಾವು ಲೆಟರ್ ಬರ್ದಿದ್ದೀವಿ, ಇವತ್ತೊಂದು ಸೈನ್ ಮಾಡಿಸ್ಕೊಂಡಿದೀವಿ. ಆತ ಬಹಳ ದುರಹಂಕಾರಿ, ಜನರ ಪರವಾಗಿಲ್ಲ, ಮತ್ತೆ ಯಾವಾಗ್ಲೂ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳಿ ನೀವು ಹಂಗ್ ಮಾಡ್ಬೇಡ್ರಪ್ಪ.
ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾಗುವುದು, ಆಸ್ಥಾನದಲ್ಲಿ ಇರುವುದಿಲ್ಲ. ಅದನ್ನು ಪಾರ್ಷಿಯಲ್ ವಿಡಿಯೋ ಸೇರಿ ವಿಡಿಯೋನು ಇದೆಯಲ್ವಾ ಅದನ್ನ ಹಾಕಿ ಆಮೇಲೆ ಅವ್ರು ನಾವ್ ಯಾರು ಕೊಡ್ತೀವಿ ಅವ್ರು ಗಮನಿಸ್ತಾರೆ. ಆಮೇಲೆ ಎಲ್ರಿಗೂ ತಂಬಿದ್ಯಾ ವಿಡಿಯೋ ಹೊರತುಪಡಿಸಿ ಅಂತ ಹಾಕಿ ಅವ್ರನ್ನ ಬಿಟ್ಟು ಮತ್ತವರೆಲ್ಲ ಕರೆಕ್ಟ್ ಟೈಮ್ಗೆ ಬರ್ತಾರೆ. ಎಲ್ಲ ನೀವು ಲೋಕಲ್ಲೇನಾ? ಯಾವ ಊರು? ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿನಾ? ಅದೇ ಮಹೇಶ್ವರ ಕರೆಕ್ಟ್ ಟೈಮ್ ಅಂದ್ರೆ ಎಷ್ಟೊತ್ತಿಗೆ ಅವ್ರ ಟೈಮು 10ರಿಂದ 5:15 ಅನ್ಸುತ್ತೆ ಅಲ್ವಾ? ಏನ್ ಹೇಳ್ದು? 10 ಗಂಟೆ 10 ನಿಮಿಷದ ಒಳಗಡೆ ಅವ್ರು ಒಳಗಡೆ ಇರಬೇಕು. 5 ಗಂಟೆ 40 ನಿಮಿಷ ಆದ್ಮೇಲೆ ಹೊರಗಡೆ. ನಮ್ಮ ಚೇರ್ಮನ್ ಇದ್ರೆ ಇರ್ಲಿ, ಇಲ್ಲೆಲ್ಲ ಬರೋದು 11-11:30. 12 ಗಂಟೆ ಮೇಲೆನಾ? ಅವ್ರ ಪಿ.ಡಿ. ಅವರು 12:30 1 ಗಂಟೆ. ಒಂದು ಗಂಟೆ. ಒಂದ್ ನಿಮಿಷ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋರು ಬರೋದೇ 11-11:30. ಕೆಲವೊಂದ್ಸರಿ ಪರ್ಮಿಷನ್ ತಗೊಂಡಿರ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಇದೊಂದು ಈಗ ಬಂದು ನಿಮ್ಗೆಲ್ಲ ಇದಿದ್ಯಾ ಏನಂತಾರೆ ಬಯೋಮೆಟ್ರಿಕ್ ಇದ್ದು ಇಲ್ಲಿ ಸೈನ್ ಮಾಡ್ಬಿಟ್ಟು ಅವರು ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಒಳಗಡೆ ಐತೆ ಅಲ್ಲ ಅದನ್ನ ನಾವು ಚೆಕ್ ಮಾಡ್ಸೋಣ. ಆದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ನಾವು ಇಂಥ ಕೆಲಸಕ್ಕೆ ಆಚೆ ಹೋಗ್ತಿದೀವಿ ಅಂತ ಹೇಳಿ ಹೋಗ್ಬೋದು ಅವರು, ಅದ್ರಲ್ಲೇನು ತಪ್ಪಿಲ್ಲ. ಆದ್ರೆ ಬಯೋಮೆಟ್ರಿಕ್ ತಪ್ಪಿರುತ್ತೆ, ಅದನ್ನು ಇವ್ರು ಸರಿಯಾಗಿ ಎಂಟರ್ ಮಾಡೋದಿಲ್ಲ, ಮತ್ತೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲೂ ಬರೆಯೋದಿಲ್ಲ, ಸೀಟ್ ಅಲ್ಲೂ ಇಲ್ಲ ಅಂದ್ರೆ ನೀವು ಖಂಡಿತ ಕಂಪ್ಲೇಂಟ್ ಮಾಡ್ಬೋದು. ಪಿ.ಡಿ. ಅವರು 1:15 ಯಾವತ್ತಾದ್ರೂ ನಮ್ಮವ್ರು ಬಂದು ಒಂದು ಮಾಡ್ರಪ್ಪ ಪರವಾಗಿಲ್ಲ, ಬಳ್ಳೂರು ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಇವ್ರು ಯಾರು ವಿಶೇಷ ಉದಾಹರಣೆ ಇವರೇನೋ ಮಹೇಶ್ ಸೈನ್ ಮಾಡಿದ್ದಾರೆ, ಬಯೋಮೆಟ್ರಿಕಲ್ ಅಟೆಂಡೆನ್ಸ್ ಹಾಕಿದ್ದಾರೆ, ಆದ್ರೆ ಸೀಟ್ ಅಲ್ಲಿ ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲೂ ಬರ್ದಿಲ್ಲ. ಆವಾಗ ಇವರು ಗೈರು ಹಾಜರಾಗಿದ್ದಾರೆ, ಅವತ್ತು ಅವ್ರಿಗೆ ಸಂಬಳ ತೆಗಿಬೇಕು. ಅವತ್ತು ಅವ್ರ ಸಂಬಳ ಇಲ್ಲ, ಯಾಕಂದ್ರೆ ಸರ್ಕಾರಿ ಕೆಲಸದ ಮೇಲೆ ಹೋಗಿಲ್ಲ, ಅವರು ಖಾಸಗಿ ಕೆಲಸದ ಮೇಲೆ ಹೋಗಿದ್ದಾರೆ ಅಥವಾ ಕರ್ತವ್ಯನೇ ಮಾಡ್ತಾ ಇಲ್ಲ, ಸಂಬಳ ಮಾತ್ರ ತಗೊಳ್ತಾ ಇದ್ದಾರೆ. ಆ ತರದ್ದು ಏನಾದ್ರು ಇದ್ರೆ ಇದಕ್ಕೆ ಸರಿಯಾಗಿ ವಿಡಿಯೋನೋ ಇನ್ನೊಂದು ದಾಖಲೆ ಮಾಡ್ಕೊಂಡು ದೂರ್ ಕೊಡಿ, ಆಕ್ಷನ್ ಆಗುತ್ತೆ. ನೀವು ಅದಕ್ಕೆಲ್ಲ ಅವಕಾಶ ಕೊಡ್ಬೇಡಿ. ಅವ್ರು ಹೇಳ್ದಂಗೆ ಊರವ್ರು, ಯಾಕಂದ್ರೆ ನಾವೇನೋ ಬೇರೆ ಊರವ್ರು ಹೇಳೋದು ಬೇರೆ, ಇದೇ ಊರವ್ರು ಹೇಳ್ತಾ ಇದ್ದಾರೆ ಆಫೀಸಲ್ಲೂ ಇರೋದಿಲ್ಲ, ಹೊರಗಡೆ ಹೋಗಿರೋದಿಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಲ್ಲ ಅಂದ್ರೆ ನಿಮ್ಗೆ ಕಷ್ಟ. ಯಾವ್ದಾದ್ರು ವಿಜಿಲೆನ್ಸ್ ಸ್ಕ್ವಾಡ್ ಬಂದಾಗ ವಿಜಿಲೆನ್ಸ್ ಸ್ಕ್ವಾಡ್ ಅಲ್ಲಿ ನೀವು ಸ್ಪಾಟ್ ಅಲ್ಲಿಲ್ಲ, ಆಫೀಸಲ್ಲಿಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಬರ್ದಿಲ್ಲ ಅಂದ್ಮೇಲೆ ನಿಮಗೆ ಸಸ್ಪೆಂಡ್ ಮಾಡಿ ನೋಟಿಸ್ ಕೊಡ್ತಾರೆ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಇದೆಯಾ? ಇದೆಯಾ? ಕಚೇರಿ ಆವರಣದಲ್ಲಿ ಸಾರ್ವಜನಿಕರ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿ ಅಥವಾ ಇದೆ ಸರ್. ಚೆನ್ನಾಗಿದೆಯಾ? ಸರಿ ಪರವಾಗಿಲ್ಲ. ಮಾಹಿತಿ ಹಕ್ಕು ಸರ್ವಾಧಿಕಾರಿ ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಇದೆಯಾ? ಮಾಹಿತಿ ಹಕ್ಕು ನೀವು ಫಸ್ಟ್ ಯಾರು ಮಾಹಿತಿ ಹಕ್ಕಿಗೆ ಇಲ್ಲ, ಯಾರ ಹತ್ರ ಹಾಕ್ಬೇಕು? ನಿಮ್ಮ ಹತ್ರ ಆದ್ಮೇಲೆ ಮೇಲ್ಮನವಿ ಪ್ರಾಧಿಕಾರ ಮೊದಲನೇದು ಯಾರು? ಅಪೀಲು ಪಿಡಿಒ. ಅದು ಮಾಹಿತಿ ಇಲ್ಲ. ಅದು ತೋರ್ಸೋಣ ಹರೀಶ್, ಬಹಳ ಚೆನ್ನಾಗಿ ಅಂದೇನಹಳ್ಳಿಲಿ ಹಾಕಿದ್ದಾರೆ, ನಿಮ್ಮ ಟೇಬಲ್ ಮೇಲೆನೆ ಹಾಕಿದ್ದಾರೆ. ನಿಮ್ಮ ಟೇಬಲ್ ಇದ್ರಲ್ಲಿ ಇದೆಯಲ್ಲ ಚೇರ್ ಪಕ್ಕದಲ್ಲೇ ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಕಾರ್ಯದರ್ಶಿ ಎಲ್ಲಮ್ಮ ಬಹಳ ಚೆನ್ನಾಗಿ ನೀವು ಇವತ್ತೇನೆ ರೆಡಿ ಮಾಡಿಸ್ಬೇಕು. ನೀವು ಅಧ್ಯಕ್ಷರು ಸೇರ್ಕೊಂಡು ಈ ತರಕ್ಕೆ ನೋಡಪ್ಪ ವಸಂತ ಸ್ವಲ್ಪ ವಿದ್ಯಾವಂತ, ನೀನ್ ಈ ತರ ಎಲ್ಲ ನೋಡಿ ಹೇಳ್ಬೇಕಣ್ಣ. ನೋಡ್ರ ಆ ತರಕ್ಕೆ ನೀವು ಹಾಕ್ಬೇಕು. ಯಾರೋ ಬಂದಾಗ ಇಲ್ಲಿ ನಾನು ಆಟೆ ಹಾಕ್ಬೇಕು, ಯಾರ ಹತ್ರ ಕೇಳ್ಬೇಕು ಅಂತ ಯಾರು ಕೇಳಲೇಬಾರದು, ಖುದ್ದು ಆ ಚೇರ್ಗೆ ಹೋಗಿ ಕೊಡುವಂತದ್ದಾಗ್ಬೇಕು. ಆಯ್ತಾ? ತಗೊಳ್ಳಿ ಫೋಟೋ ತಗೊಳ್ಳಿ. ನೆಕ್ಸ್ಟ್ ಹೇಳಿ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4(1)(b) ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸುವುದು ಕಡತ ಹಾಗೂ ಮಾಹಿತಿಯನ್ನ ಪಟ್ಟಿ. ಈಗ 4(1)(b) ನಲ್ಲಿ ಮಹೇಶ್ 4(1)(b) ನಲ್ಲಿ ಒಂದಷ್ಟು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾವ್ದೇ ಆದ್ರೂ ಗೊತ್ತಾಗಬೇಕು. ಅದ್ ಮಾಡಿದೀರಾ? ಅದಿದೆ. ಆಮೇಲೆ ಇಲ್ಲಿ ನೋಟಿಸ್ ಬೋರ್ಡ್ ಅಲ್ಲೂ ಹಾಕ್ಬೇಕು ಅಂತಿದೆ, ಹಾಕಿದೀರಾ? ಇಲ್ಲ, ಅದನ್ನ ಹಾಕಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ. ಕಡ್ಡಾಯವಾಗಿ ಅಲ್ಲಿ ಏನಿರುತ್ತೆ ಅದನ್ನ ಇಲ್ಲಿ ನೋಟಿಸ್ ಬೋರ್ಡ್ ಅಲ್ಲೂ ಹಾಕ್ಬೇಕು. ಅವಂತೂ ಯಾರು ಕೇಳಲೇಬಾರದು ನನಗೆ ಮಾಹಿತಿ ಬೇಕು ಅಂತ. ಅವು ನೀವು ಕಡ್ಡಾಯವಾಗಿ 4(1)(b) ಸೆಕ್ಷನ್ ಅಡಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕಡ್ಡಾಯವಾಗಿ ಉಚಿತವಾಗಿ ಮತ್ತೆ ಜನರಿಗೆ ಗೊತ್ತಾಗುವ ಹಾಗೆ ಇಡಬೇಕು ಅಂತಿದೆ. ಈಗ ನನ್ಗೆ ವೆಬ್ಸೈಟ್ ನೋಡೋದು ನನಗೆ ಬರುತ್ತೆ, ಇವ್ರಿಗೆ ಇನ್ನೊಬ್ರು ಯಾರಿಗೋ ಬರೋದಿಲ್ಲ ವೆಬ್ಸೈಟ್ ನೋಡೋದಕ್ಕೆ. ಅವ್ರೇನ್ ಮಾಡ್ಬೇಕು? ಇಲ್ಲಿ ಬಂದು ನೋಡ್ಕೊಳಂಗಿರ್ಬೇಕು ಅವ್ರಿಗೆ. ಅದನ್ನ ನೀವು ಯಾವುದೇ ಶುಲ್ಕ ತಗೊಳ್ದಿರಾ, ಇದು ಮಾಹಿತಿ ಹಕ್ಕು ಅಡಿಯಲ್ಲಿ ಬರುತ್ತೆ ಅಂತ ಸುಳ್ಳು ಹೇಳಿದಿರಾ ಅವ್ರಿಗೆ ತೋರಿಸುವಂತದ್ದು ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ನೀವು ಕೆಲಸ ಮಾಡಿ. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರ ದೂರು ಹೇಳಿರುತ್ತಾರೆ. ಏನಾದ್ರು ಆ ತರಕ್ಕೆ ಏನಾದ್ರು ಲಂಚ ಕೇಳ್ತಾರ ಇಲ್ಲಿ? ಇದೆಯಾ? ನನಗೆ ಯಾವ್ದು ಮಾಹಿತಿ
ನನಗ್ ಮಾಹಿತಿ ಇದೆಯಲ್ಲ. ನೀವಲ್ಲ, ನೀವು ನೌಕರರಲ್ಲ, ನೀವು ಅಧ್ಯಕ್ಷರು. ಅಧ್ಯಕ್ಷ ಆ ಥರ ಇದ್ರೆ ಅಧ್ಯಕ್ಷ ಯಾರಾದ್ರೂ ಮಾಹಿತಿ ಇದೆಯಾ? ಏನಾದ್ರು ಹೇಳ್ತೀರಾ? ಯಾರು ಇಲ್ಲ ಇವ್ರು ಮಹೇಶ್ ಸೇರಿದಂತೆ, ಏನಪ್ಪ ಹೆಸರು, ರಾಜಪ್ಪ ಸೇರಿದಂತೆ, PDO ಸೇರಿದಂತೆ ತಗೊಂಡಿದ್ದ ಕೇಳಿದಾರ? PDO ಕೇಳಿದಾನೆ, ಹಾಕಿ ಅದನ್ನ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಿಮ್ಗೆ ಯಾವತ್ತಾದ್ರೂ ನನ್ಗಿಂತ ಕೆಲ್ಸಕ್ಕೆ ಬಂದಿದ್ದೆ ಕೇಳದ ಅಂತಿದ್ರೆ ಹೇಳಿ, ಡಾಕ್ಯುಮೆಂಟ್ ಆಗುತ್ತೆ. ಕೇಳಿದ್ರಾ ನಿಮ್ಗೆ? ನನ್ನನ್ನು ಕೇಳಿಲ್ಲ, ಬೇರೆ ಕಡೆ ಕೇಳಿರೋದು ಗಮನಕ್ಕೆ ಬಂದಿದೆ. ಬಟ್ ಇಲ್ಲಿ ಯಾರು ಇದೀರೇನಪ್ಪ? ಎಲ್ಲ ಇಲ್ಲಿರೋರೆಲ್ಲ ಲಂಚ ಇಲ್ಲದೆ ಕೆಲಸ ಮಾಡಿಸ್ಕೊಂಡಿರೋರಾ? ಎಲ್ಲ ಲಂಚ ಕೊಟ್ಟು ಕೆಲಸ ಮಾಡ್ಸ್ಕೊಳ್ಳಿ. ನೀನ್ ಹೇಳೋಣ, ನೀನ್ ಯಾವತ್ ಕೊಟ್ಟಿದ್ದೆ? ನೀನ್ ಯಾವತ್ ಕೊಟ್ಟಿದ್ದೆ? ಯಾವತ್ತು ಖಾತೆ ಮಾಡ್ಬೇಕಾದ್ರೆ 2023 ಒಂದ್ ಖಾತೆ ಮಾಡ್ಬೇಕಾದ್ರೆ 5,000 ಫಿಕ್ಸ್, 3,000 ಫಿಕ್ಸ್, 10,000 ಫಿಕ್ಸ್ ಬೇರೆ. ಇಲ್ಲಿದೆ ಅಧಿಕಾರಿಗಳು, PDOನೇ. ಈಗಿರೋ PDOನೇ. 5 ವರ್ಷದಿಂದ ಇಲ್ಲ ಅವನೇ. ಸರಿ, ಬೇರೆ ಇಲ್ಲಿ ಬಂದು ಬೇರೆ ಕಡೆಯವ್ರು ಜಾಸ್ತಿ, ಗ್ರಾಮಸ್ಥರಿಗಿಂತ ಬೇರೆ ಕಡೆ ಸೈಟ್ ಪರ್ಚೇಸ್ ಮಾಡಿರೋ ಜಾಸ್ತಿ. ಅವ್ರೇನಪ್ಪ ಅಂದ್ರೆ 10,000ದಿಂದ 15,000 ಲಂಚ, ಗ್ರಾಮಸ್ಥರು ಅಂದ್ರೆ 2,000ದಿಂದ 5,000 ಎರಡಕ್ಕೆ ಮಾಡೋಣ, 5 ಇವಾಗ ಕೊಡ್ಬೇಕು. ಗ್ರಾಮಸ್ಥರು ಅಂದ್ರೆ 2ರಿಂದ 5, ಬೇರೆ ಕಡೆ ಇದ್ರೆ 10ರಿಂದ 15. ಈಗ ಅದನ್ನ ಈಗ ನೀವೇನ್ ಹೇಳಿದಿರ ಎಲ್ಲ ರೆಕಾರ್ಡ್ ಆಗಿದೆ. ಆಗಿದೆಯಾ? ಇಲ್ಲ, ಅದೇ ಕಡೆ ಎಲ್ಲ ಹಾಗಾಗಿ ಅಲ್ಲ, ಅದನ್ನೇ ಈಗ ಇವನು ನೋಡ್ತಾರೆ ಇದನ್ನ. ಅದಕ್ಕೆ ಅವರು ಇವು ಆಕ್ಷನ್ ತಗೊಳಕ್ ಇದು ಒಂದು ಕಾರಣ ಆಗುತ್ತೆ. ಹಾಗಾಗಿ ಧೈರ್ಯವಾಗಿ ಹೇಳಿ. ಲಂಚ ನೋಡಿ, ನೀವು ಯಾವತ್ತು ಗೊತ್ತಾ, ನಿಮ್ಮದಲ್ಲದ ಹಕ್ಕಿಗೆ ಅಕ್ರಮವಾಗಿ ಮಾಡ್ಕೊಳ್ಳೋದಕ್ಕೆ ನೀವು ಲಂಚ ಕೊಟ್ರೆ ನೀವು ಶಿಕ್ಷಾರ್ಹರು. ಆದ್ರೆ ನಿಮ್ಮ ನ್ಯಾಯವಾದ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗೆ ಮಾಡ್ಕೊಡ್ತಾ ಇಲ್ಲ, ಲಂಚ ಕೇಳ್ತಾ ಇದೆ ಅಂದ್ರೆ ನಿಮ್ದು ಯಾವ ಕಾರಣಕ್ಕೂ ತಪ್ಪಲ್ಲ. ನಿಮ್ ಕೆಲಸ ಆಗ್ಬೇಕು, ನೀವು ಕೊಟ್ಟಿದ್ದೀರಾ. ಆದ್ರೆ ಅವನ್ ಮಾಡ್ತಿರೋದು ಅಪರಾಧ, ಹಾಗಾಗಿ ಅವನಿಗೆ ಶಿಕ್ಷೆ ಆಗುತ್ತೆ. 100%. ಧೈರ್ಯವಾಗಿ ಹೇಳಿ. ನಿಮ್ ಮುಂದಕ್ಕೆ ಟ್ರ್ಯಾಪ್ ಮಾಡಿಸಿ ದೂರ ಕೊಡಿ. ಅಲ್ಲ ಸರ್, ಸೇಲ್ ಡೀಡ್ ಮಾಡ್ಕೊಂಬೋದು. ಈ ಖಾತೆಗೆ ಅಪ್ಲೈ ಮಾಡಿದ್ರೆ ಅದಕ್ಕೆ ಇಷ್ಟೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವೇನು ಕಳ್ತನ ಮಾಡ್ಕೊಂಬೋದಿರ್ತೀವ. ಸೇಲ್ ಡೀಡ್ ಆದ್ಮೇಲೆ ಅಲ್ಲಿ ನಾವು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ಅಥವಾ ಇದೇನದು ರಿಜಿಸ್ಟ್ರೇಷನ್ ಫೀ, ಅದ್ರಲ್ಲೇನೆ ಖಾತೆನೂ ಮಾಡಿಸ್ಬೇಕು ಅಂತ ಬರುತ್ತೆ. ನಾವು ಮೊನ್ನೆ 2 ಪ್ರಾಪರ್ಟಿ ತಗೊಂಡು ಎಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿಲಿ ನಾವು ಹೋಗೋದಕ್ಕೆ ಮೊದಲೇ ಖಾತೆ ರೆಡಿ ಇತ್ತು, ನಮ್ಗೆ ಪಾಣಿ ಬಂದ್ಬಿಡ್ತು. ಯಾಕೆ ಅವ್ರಿಗೆ ಗೊತ್ತಾಯ್ತು ರವಿಕೃಷ್ಣ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ. ಇಲ್ಲೆಲ್ಲ ಅವ್ರು ಬಂದು ಇಲ್ಲಿ ಕೇಳ್ಕೊಂಡು ನಾವು ಅರ್ಜಿ ಯಾವ ಪುಡ್ಗೋಸಿ ಅರ್ಜಿನೂ ಕೊಡೋದ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ಇವ್ರಿಗೆ ಬರುತ್ತೆ, ಇವ್ರ ಖಾತೆ ರೆಡಿ ಮಾಡಿ. ಅಲ್ವೇನಪ್ಪ ಅಣ್ಣ? ಅದೇ ತಾನೇ ಪದ್ಧತಿ ಇರೋದು. ಅವ್ರು ಕರೆಸಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಬೇಕು ಅಂತ ಏನಾದ್ರು ಇದೆಯಾ? ಕರೆಕ್ಟ್ ಆಗಿ ನೀವು ದಾಖಲೆ, ನಮ್ಮ ಅಪ್ಪನ ಸೆಕ್ರೆಟರಿ ಆಗಿದ್ದಾರೆ, ಅಲ್ಲ ಸರ್, ಆದ ತಕ್ಷಣ ನೀವು ಖಾತೆ ಮಾಡ್ಬಿಡ್ಬೇಕು, ಇಟ್ಬಿಡ್ಬೇಕು. ಬಂದವ್ರು ಬೇಕಾದ್ರೆ ಅದು ಪಾಣಿನ ಗಿಟಿನ ತಗೊಳ್ಳೋದಕ್ಕೆ ಅಪ್ಲೋಡ್ ಆಗ್ಬಿಡುತ್ತೆ ವೆಬ್ಸೈಟ್ ಅಲ್ಲಿ. ಹಾಗಾಗಿ ಮೂರ್ಖರು, ಶತಮೂರ್ಖರು, ಭಯಸ್ಥರು ಅವರೇನೆ ದುಡ್ಡು ಕೊಡೋದು, ಲಂಚ ಕೊಡೋದು. ಅವ್ನ್ ಖಾತೆ ಮಾಡಿಲ್ಲ ಅಂದ್ರೆ ಅವ್ನಿಗೆ ಆಲ್ಟಿ ಹಾಕ್ಬೋದು ನೀವು, ಇಷ್ಟು ದಿವಸದಲ್ಲಿ ಖಾತೆ ಯಾಕೆ ಮಾಡಿಲ್ಲ ಅಂತ. ದಯವಿಟ್ಟು ಜನ ನೀವು ಹಕ್ಕುಗಳನ್ನ ತಿಳ್ಕೊಳ್ಳಿ, ಭಯ ಪಡಬೇಡಿ. ನಾವು ಆಗಾಗಲೇ ಸಾಕಷ್ಟು 1-2ರಷ್ಟು ಟ್ಯಾಕ್ಸ್ ಕಟ್ಟಿರ್ತೀವಿ ಎಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಅದು ಆಟೋಮೆಟಿಕ್ ಆಗಿ ಅಲ್ಲಿಂದ ಎಲ್ಲಿ ಬರುತ್ತೆ. ಫೈಲ್ ನಾವು ತಂದು ಕೊಡೋದ್ ಬೇಕಾಗಿಲ್ಲ, ಅವರೇನೆ ಫೈಲ್ ಇವ್ರು ಕಳಿಸ್ತಾರೆ. ಆ ಫೈಲ್ ನೋಡಿ ಇವರು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಖಾತೆ ಆಯ್ತು, ನಮ್ಗೆ ಅಲ್ಲಿ ವೆಬ್ಸೈಟ್ ಅಲ್ಲೇ ಬಂದ್ಬಿಡುತ್ತೆ. ಇವ್ರು ಏನ್ ಮಾಡ್ತಾರೆ, ನಾಟಕ ಆಡ್ತಾರೆ, ಜನಕ್ಕೆ ಗೊತ್ತಿಲ್ಲ. ಆಮೇಲೆ ದಲ್ಲಾಳಿಗಳು ಇರ್ತಾರಲ್ಲ, ಅವರು ಅದ್ ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಅವ್ರು ದುಡ್ಡು ಕೊಡಬೇಕು ಅಂತಾರೆ. ಹಾಗಾಗಿ ಇನ್ಮೇಲೆ ಆತರ ಮಾಡ್ಬಿಡಿ. ಆತರ ಮಾಡ್ಕೊಂಡು ಟಿಕ್ ಮಾಡಿ ಇನ್ನೊಂದ್ಸಲ ಏನಾದ್ರು ಹೇಳಿದ್ರೆ ನಮ್ಗೆ ಹೇಳಿ, ನಾವೇ ಬಂದು ನಿಮ್ ಪರವಾಗಿ ಉಚಿತವಾಗಿ ಮಾಡ್ಕೊಡ್ತೀವಿ. ಏನಣ್ಣ ಅಲ್ವಾ? ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ವಿಳಂಬ ಮಾಡಿದಾಗ್ಲೇನೆ ಲಂಚ ಕೊಡೋದು. ಲಂಚ ಕೊಡಬೇಕು ಅಂದ್ರೆ ವಿಳಂಬ ಮಾಡಬೇಕು. ಆವಾಗ ಅದಕ್ಕೆ ಲಂಚ ಕೇಳ್ತಿದ್ದಾರೆ ಅಂದ್ರೆ ವಿಳಂಬ ಆಗಿದೆ. ವಿಳಂಬದ ಕಾರಣಕ್ಕಾಗಿ ಜನ ವಿಧಿ ಇಲ್ಲದೆ ಖಾತೆ ಮಾಡ್ಬೇಕಾದ್ರೆ ಎಷ್ಟು ದಿವಸದಲ್ಲಿ ಮಾಡ್ಕೊಡ್ಬೇಕು? ಎಷ್ಟು ದಿವಸದಲ್ಲಿ? 30 ದಿವಸನಾ? ಕಾರ್ಯದರ್ಶಿಗಳ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ನೀವೆಲ್ಲ ರೆಕಾರ್ಡ್ ಆಗ್ತಾ ಇದೆ, ಮಾಹಿತಿ ಇರ್ಬೇಕು ನಿಮ್ಗೆ. ಅದೇ ಗೊತ್ತಿಲ್ಲ ಅವ್ರಿಗೆ. ಬನ್ನಿ ಯಾಕೆ ಖಾತೆ ಆಗಿಲ್ಲ? ಅದು ಬೇರೆ ಯಾವ್ದಕ್ಕೋ ಖಾತೆಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಖಾತೆ ಬೇರೆ. ಗ್ರಾಮಠಾಣ ನೀವು ವಿಚಾರಿಸಿದ 11B ಖಾತೆಗಳನ್ನ ಸುಮಾರು 2 ತಿಂಗಳಿಂದ ಅಪ್ಡೇಟ್ ಮಾಡಿ ವರ್ಷ ಕೊಡ್ತಾ ಇದ್ದಾರೆ. ಸ್ಟಿಲ್ 29 ಹೇಳಿದ್ರು, ಅಂದ್ರೆ ನೆನ್ನೆ ಎಲ್ಲ ಮನೆ ಹೇಳಿದ್ರು. ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿ 3ನೇ. ಈಗ ನೀವು ಯಾರಿಗೂ ಕೊಡೋದ್ ಬೇಕಾಗಿಲ್ಲ, ವಸಂತ ಕೇಳ್ಕೊಳ್ಳಿ. ವಸಂತ ನಿಮ್ ಪರವಾಗಿ ನಿಮ್ ಓಟಿಂದ ಗೆದ್ದಿರೋ ವ್ಯಕ್ತಿ. ಹಾಗಾಗಿ ವಸಂತ ಕೇಳಿ, ನೆಕ್ಸ್ಟ್ ಟೈಮ್ ಅದು ಯಾವಾಗ ಬಂದಿದ್ಯೋ ಅವಾಗ ಟೈಮ್ ಸರಿಯಾಗಿ ಕೊಡೋ ವ್ಯವಸ್ಥೆ ಮಾಡ್ತಾರೆ. ನೀವು ಅಷ್ಟೇ, ವಸಂತ ಅಂತ ಅವ್ರು ಬಂದು ನಿಮ್ಮ ಹತ್ರ ಕೇಳ್ತಾ ಇದಾರೆ ಅಂದ್ರೆ ನೀವು ನೋಡಿ 21 ದಿವಸ ಅಂದ್ರೆ 30 ದಿವಸ ಅಂತೀರಾ. ಮತ್ತೆ ಗ್ರಾಮ ಠಾಣದ್ ಬೇರೆ ಇದೆ, ಅದ್ಯಾವ್ದು ಸರ್ವರ್ ಇಲ್ಲ ಅಂತೀರಾ. ಈ 30 ದಿವಸಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೋದು ನಾವು. ಅದಕ್ಕೊಂದು ಕಾರಣ ಹೇಳ್ತೀರಾ. ಕಾನೂನು ಇರೋದೇನು, ಈ ಹೊತ್ತಿನ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಜನರಿಗೆ ಮಾಹಿತಿ ಹೇಳ್ಬಿಡಿ. ನಿಮ್ಮ ಮೇಲೆ ಬರಲ್ಲ. ಅದನ್ನ ಬಿಟ್ಟು ಏನ್ ಹೇಳಿದ್ರೆ ನೀವು ಕಳ್ಳ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ಕೊಂಡ್ಬಿಡ್ತಾರೆ. ಮಾಡಬೇಡಿ ಹಾಗೆ.
ಬಂದು ನೀವು ಭಯ ಪಡಬೇಡಿ, ನಿಮ್ ಖಾತೆ ಆಗುತ್ತೆ. ಒಂದು ತಿಂಗಳ ಮೇಲೆ 10 ದಿವಸ ಆಗಿದೆ. ಅದೇನೋ ಸರ್ವರ್ ಡೌನ್ ಇದೆಯಂತೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲ, ಸಾಫ್ಟ್ವೇರ್ ಸಾಫ್ಟ್ವೇರ್ ಸ್ವಲ್ಪ change ತಗೊಂಡು ಅದೇನೋ ಪಂಚಮಿತ್ರನೋ ಏನಲ್ವಾ, ಪಂಚಮಿತ್ರ 2.0 ಮತ್ತೆ ಪೋಸ್ಟ್ ಮಾಡಿ 3ನೇ ತಾರೀಕು ಕೇಳಿದ್ದಾರೆ ಸಾಟರ್ಡೇಗೆ. ಕೊಟ್ರೆ ನಿಮ್ ವಿತಿನ್ 7 days ಇಲ್ಲ ಸ್ವಲ್ಪ ಅಲ್ಲ, ಈಗ ನಾನು ಎಷ್ಟೋ ಖಾತೆ ಮಾಡಿ GMR ಅವ್ರು ಹೇಳಿದ್ರು ದೂರ. ಈಗ GMR ಅವ್ರನ್ನ ಕೇಳಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಎಷ್ಟು ಖಾತೆ ಹೇಳಿದ್ದಾರೆ, ಯಾರ್ಯಾರಿಗೆಲ್ಲ ಏನೇನು ಖಾತೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಂಜು ಇದ್ದಾರೆ. ನನ್ನ ಗಮನಕ್ಕೆ ಬಂದಿರೋ ಬಟ್ ಅವರು 2,000 ಕೊಟ್ಟಿದಾರಲ್ಲ. ನನ್ನ ವಿಚಾರದಲ್ಲಿ 2,000 ಕೊಟ್ಟಿರ್ತದೆ ಬಿಡಿ. ಖಾತೆಗೆ ಹಾಕಿದ್ರೆ ಕೊಡಬಾರ್ದು. ವರ್ಷ ಅವ್ರಿಗೆ ಎಷ್ಟು ಸಂಬಳ ಇವ್ರಿಗೆ? 40,000 70,000 1 ಲಕ್ಷ ತನಕ ಕೆಲಸ ಆಗ್ಬೇಕು. ನಾನು ಅಮಾಯಕ, ನಂಗೆ ಗೊತ್ತಿರಲ್ಲ. ನಿನ್ನೆ ವಿಳಂಬ ಮಾಡ್ತಾರೆ, ವಿಳಂಬ ಮಾಡ್ತಾರೆ. ಏನಣ್ಣ ಹೆಸರು? ನಾನು ಚಿನ್ನಪ್ಪ ಅಂತ. ಚಿನ್ನಪ್ಪ. ನಿನ್ನೆ ತನಕ ಇವತ್ತಿನ ಗೊತ್ತಾಯ್ತಲ್ಲಣ್ಣ, ಇವತ್ತಿಗೂ ಕೊಟ್ರೆ ಏನಾಗುತ್ತೆ? ತಪ್ಪ ತಪ್ಪಾಗುತ್ತಲ್ಲ. ಮುಂದಕ್ಕೆ ಕೊಡ್ಬೇಡ್ರಿ ಅಷ್ಟೇ. ನಾವು ನಿನ್ನೆ ತನಕ ಆಗೋದು ಆಗೋಗಿದೆ. ಅವ್ರಿಗೂ ಅದನ್ನ ಹೇಳ್ತಿರೋದು, ನಿಮ್ಗೂ ಅದನ್ನ ಹೇಳ್ತಿರೋದು. ಈ ಹೊತ್ತಿನಿಂದ ಕೊಡ್ಬೇಡಿ, ಕೆಲಸ ಮಾಡಿಸ್ಕೊಳ್ಳಿ. ನಮ್ಮ ಸಂಬಳ, ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಇರುವಂತದ್ದು, ಮತ್ತೆ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಟ್ಕೊಂಡಿರುವಂತದ್ದು. ಅದರಿಂದ ಪ್ರಜಾಪ್ರಭುತ್ವ ಇದು, ಯಾವ್ದೋ ರಾಜನ ಆಡಳಿತ ಸುಂಕ ಕಟ್ತಾ ಇಲ್ಲ ನಾವು ಇದು ನಮ್ಮ ವ್ಯವಸ್ಥೆ, ನಮಗಾಗಿರೋದು ಇವರು ಅಂತ ಭಾವನೆ ಬಂದಾಗ ಮಾತ್ರ ನಮ್ಮ ದೇಶದಲ್ಲಿ ಹಿಂಸೆ ಇಲ್ಲದಿರ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ. ಇಲ್ಲಾಂದ್ರೆ ಜನ ದೊಂಬಿಗೆ ಇಳಿದು ರಸ್ತೆಗಳಿಂದ ತಹಸೀಲ್ದಾರರು ಸರ್ವೆ ಮಾಡಕ್ ಹೋಗಿದ್ದ ಬಂಗಾರಪೇಟೆನ ಒಂದ್ 2 ವರ್ಷದಿಂದ ಗೊತ್ತಿದ್ದೆ, ಜ್ಞಾಪಕ ಇದೆಯಾ? ಹೊಲದಲ್ಲಿ ಕೊಂದಾಕ್ಬಿಟ್ರು. ಇಲ್ವೇನಪ್ಪ ವಸಂತ, ಕೇಳಿದೇನಪ್ಪ? ಹೊಲದಲ್ಲಿ ತಹಸೀಲ್ದಾರ್ ಸರ್ವೆ ಮಾಡಕ್ ಹೋದಾಗ ನಾಡಸ್ವಾಮಿ ಕಾನ್ಸ್ಟಿಟ್ಯೂಷನ್ ಬಂಗಾರಪೇಟೆಯಲ್ಲಿ ಹೊಲದಲ್ಲಿ ಕೊಂದಾಕ್ಬಿಟ್ರು. ಹಂಗಾಗ್ಬಾರ್ದು. ಇವ್ನೆಲ್ಲ ನೀವೆಲ್ಲಂದ್ರ ಮೇಲೆ ಯಾರು ಹೇಳ್ತಾ ಇದ್ರು ಆವಾಗಲೇ PDO ಬಗ್ಗೆ, ಅವನಿಗೆ ಏನಾದ್ರು ಮಾಡ್ಬೇಕು ಅಂತ. ಆಮೇಲೆ ತಲೆ ಕೆಟ್ಟ ಮಾಡ್ಬಿಡ್ತಾರೆ ಜನ. ಕೆಲಸ ಆಗ್ಲಿಲ್ಲ, ಲಂಚ ತಗೊಳ್ತಾನೆ, ಕೆಲಸ ಆಗ್ತಾ ಇಲ್ಲ. ಬಡವರು ಕೆಲವೊಂದ್ಸಲ ಬಡವರು ಕೋಪ ದೌಡೆ ಮೂಲ ಅಂತಿದೆಯಲ್ವಾ, ನಮಗೂ ಬಡವರು ಕಷ್ಟ ಆಗುತ್ತೆ. ಆದ್ರೆ ಬಡವರು ತಿರುಗಿ ಬಿದ್ದಾಗ ತಹಸೀಲ್ದಾರಿಯಲ್ಲಿ ಯಾವ್ದೋ ಒಂದು ಸಣ್ಣ ಹೊಲ ಜಮೀನ್ ಇಟ್ಕೊಂಡಿದ್ದು ರೈತ, ಎಲ್ಲಿ ಆ ರೈತನೇ ಕೊಂದಾಕ್ಬಿಟ್ಟ. ಅವ್ನು ಆಕ್ಚುಲಿ ತಹಸೀಲ್ದಾರ್ ಒಳ್ಳೆಯವನು ಅಂತಾರೆ, ಅದೇನ್ ಸೊಳ್ಳೋ ನಿಜನೋ, ಹಂಗಾಗ್ಬಿಡುತ್ತೆ. ಹಂಗಾಗ್ಬಾರ್ದು. ಅದಕ್ಕೆ ನೀವು ಅವ್ರ ಹತ್ರನೂ ಸೌಜನ್ಯದಿಂದ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳಿ. ಲಂಚ ಕೊಡಕ್ ಹೋಗ್ಬೇಡಿ. ಯಾರಾದ್ರು ಕೇಳಿದ್ರೆ ನಮಗ್ ತಿಳಿಸಿ, ಬದಲಾವಣೆ ಮಾಡೋಣ. ಇವ್ರ ಹತ್ರ ನೆಟ್ವರ್ಕ್ ಬರೋದಿಲ್ಲ ಸರ್ ಆಫೀಸ್. ಅದಕ್ಕೆ ಕೊಡಿಲ್ಲ ಅಂದ್ರೆ ಮುನ್ರಾಜು, 3 ತಿಂಗಳಾಯ್ತು, 6 ತಿಂಗಳಾಗ್ಲಿ ನೆಟ್ವರ್ಕ್ ಕೆಲಸ ಬೇರೆ ಮಾಡಿಲ್ಲ. ಯಾವುದೇ ಗ್ರಾಮ ಪಂಚಾಯತಿಲಿ ಆ ಕೆಲಸ ಆಗ್ತಾ ಇದೆ, ನಮ್ಮ ಗ್ರಾಮ ಪಂಚಾಯತಿಲಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ತಗೊಳ್ಳಿ. ಆವಾಗ ನಾವು ಏನಾದ್ರು ಮಾಡ್ಬೋದು. ಎಲ್ಲಾ ಕಡೆನೂ ಇದೇ ಇದ್ದು ಇವರು ನೆಟ್ವರ್ಕ್ ಇಲ್ಲ ಅಂದ್ರೆ ಕಷ್ಟ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಂಗೆ ಅಂದ್ರೆ ನಾವು ಲಂಚ ಕೊಡೋವರೆಗೂ ನೆಟ್ವರ್ಕ್ ಕೆಲಸ ಮಾಡೋದಿಲ್ಲ ಇಲ್ಲಿ. ನಾವು ಲಂಚ ಕೊಟ್ಮೇಲೆ ಮರುಸ ದಿವಸ ನೆಟ್ವರ್ಕ್ ಕೆಲಸ ಮಾಡ್ತದೆ ಇಲ್ಲಿ. ಇವತ್ತಿನ ನೋಡೋಣ, ಇವತ್ತಿನ ಬದಲಾವಣೆ ಆಗುತ್ತೆ. ಅಂತವರೆಗೂ ನೆಟ್ವರ್ಕ್ ಕೆಲಸ ಮಾಡಲ್ಲ ಇಲ್ಲಿ. ಇವರು ಒಂದ್ ತಿಂಗಳಿಗೆ 15,000 20,000 ಏನೋ ವೈಫೈ ಹಾಕ್ಸ್ತಾರೆ ಅಂತ. ಎಷ್ಟು ವೈಫೈ ಹಾಕ್ಸ್ತಾರೆ? ನಾವು ಲಂಚ ಕೊಡೋವರೆಗೂ ನೆಟ್ವರ್ಕ್ ಕೆಲಸ ಮಾಡೋದಿಲ್ಲ. ಲಂಚ ಕೊಟ್ಟು ವರ್ಷ ದಿವಸನೇ 4 ಅವರಲ್ಲಿ ನೆಟ್ವರ್ಕ್ ಕೆಲಸ ಮಾಡ್ತೈತೆ ಇಲ್ಲಿ. ಸಾರ್ವಜನಿಕ ಕಷ್ಟಪಟ್ಟಿರ್ತಾರೆ, ಬಂದು ಅಲ್ಲಿರ್ತಾರೆ ಆಫೀಸ್ಗಳಿಗೆ. ಅವ್ರು ಹೇಳೋದು ಸುಳ್ಳಲ್ಲ. ಬಟ್ ಬದಲಾವಣೆಗಳನ್ನ ಯಾವ ರೀತಿ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಂಡು ಪಂಚಾಯತಿ ಕೆಲಸ ಮಾಡ್ತಾ ಇದೀವಿ. ಇವತ್ತಿಂದ ಅಂತೂ ಸಂಪೂರ್ಣ ಬದಲಾವಣೆ ಆಗ್ಬೇಕು. ಆಗುತ್ತೆ ಪ್ಲೀಸ್. ఆమెకి బళ్ళూరు జాగల గవర్నమెంట్ జమీన్లు పంచాయతీ ఉండాయన అవి ఎప్ప చైర్మన్ 2 years ಮಾನ ಅಂತ ಮೀರೇ ಕದಪ್ಪ ಮಾತಾಡ್ತಾನೆ. నీ ಫೋಟೋನ ಎక్కಡೋ ಸೂಸ್ನಿ ಯಾರೋ ವಿಡಿಯೋ ಬಂದಾಗ ಯಾರೋ ತಹಸೀಲ್ದಾರ್ ಯಾರೋ ಬಂದಾಗ ಎಲ್ಲ ಮಾಡಿದ್ರು. కాదా పంచాయతీ జాగలో ಯಾವ್ದೋ ವಿಡಿಯೋ ಓಡಾಡ್ತಾ అది ಇತ್ತು. 2-3 ఏండ్ల మా అప్ప చైర్మన్ ఉన్నాడు వేసిండే కేసు. ఈ 10 వరకు దాని డెవలప్మెంట్ లో మా అప్ప ఉండే కంటే ఎంత చేసినారు అని తెలిస్తే కేసు వేసి ఈ 10 వరకు దాన్ని ఫాలో అప్ చేసినోడు లేదు. ಆದ್ರೆ ನೀವು ಅದಕ್ಕೆ ಬಂದೋಬಸ್ತ್ ಮಾಡ್ಕೋಬಹುದು ಅಂತ ಅವಕಾಶ ಇದೆಯಾ? ಏನು ಮುಟ್ಟೋ ಆಗಿಲ್ಲ, ಅವ್ರು ಮುಟ್ಟೋ ಆಗಿಲ್ಲ, ನೀವು ಮುಟ್ಟೋ ಆಗಿಲ್ಲ. ಸರಿ, ಸ್ಟೇ ವೆಕೇಟ್ ಮಾಡುವಂತ ಜವಾಬ್ದಾರಿ ಯಾರ್ದು? ಡೇಟ್ ಕೊಟ್ಟಿದ್ದಾರೆ. ಪಂಚಾಯತಿ ನೀವೇನೆ ಒಳ್ಳೆ ಲಾಯರ್ ಇಟ್ಕೊಂಡು ಅಥವಾ ಗೌರ್ಮೆಂಟ್ ಮಾತಾಡ್ಕೊಂಡು ಓಡಾಡ್ತಾ ಇದ್ದು ಕೊಟ್ಟಿದ್ದೀವಿ. ಆದ್ರೆ ನಿಮ್ಗೆ ವಸಂತ ఫాలో అప్ ఎవరు చేస్తానో లేదు. ಇಲ್ಲ ಅದನ್ನೇ ಕೇಳ್ತಾ ಇದೀವಿ. ಗೌರ್ಮೆಂಟ್ ಲಾಯರ್ಗಳು ಸರಿ ಇರಬೇಕು, ಮತ್ತೆ ಯಾರು ಅದು ಲಿಟಿಗಂಟು ಅವರು ಫಾಲೋ ಅಪ್ ಮಾಡ್ಬೇಕು. ಇವ್ರು ಅವ್ರ ಜೊತೆ ಡೀಲ್ ಆಗ್ಬಿಟ್ಟಿದ್ರೆ ತಪ್ಪಾಗುತ್ತೆ. ನೀವು ಅವ್ರು ಹೇಳ್ತಿದಾರೆ ನಾವು ಮಾಡ್ತೀವಿ, ಗೊತ್ತಿಲ್ಲ. ನಾವು ಮಾಡ್ತೀವಿ. ಡೇಟ್ ಬಂದಾಗ ತಾನೇ ನಾವು ಹೋಗಿ ಅಟೆಂಡ್ ಮಾಡಿ. ಲಾಯರ್ ಒಳ್ಳೆಯವ್ರು ಇರ್ಬೇಕು. ಸರ್ 2 ಲಕ್ಷ ಫೀಸ್ ತಗೊಂಡಿದ್ದಾರೆ ಪಂಚಾಯತಿಂದಾನೆ. ನಾವು ಅದನ್ನ ಹ್ಯಾಂಡಲ್ ಮಾಡಿ ಅಪ್ಪ ಕೈಯಿಂದ 1 ಲಕ್ಷ ಕೊಟ್ಟು ಅಲ್ಲ ಸರ್ కాదన్న ಸಿ.ವಿ. ನಾಗೇಶ್ ಏನಕ್ಕಪ್ಪ ಅದೇ కాదు అప్పే 1 లక్ష చేతికి 1 లక్ష ఇచ్చినారు. పంచాయతీ నికను ఈ 10 వరకు రిటర్న్ ಹಂಗೆಲ್ಲ ಪಂಚಾಯತಿ ಒಂದ್ ನಿಮಿಷ, ಪಂಚಾಯತಿಯಿಂದ ಸಿ.ವಿ. ನಾಗೇಶ ಇನ್ನೊಬ್ಬರನ್ನ ಇಟ್ಕೊಳ್ಬೇಕು ಅಂದ್ರೆ ಕೋಆರ್ಡಿನೇಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಆದ್ರೆ ಪಂಚಾಯತಿ ಪರವಾಗ್ಬೇಕು, ಪಂಚಾಯತಿ ಅಪ್ರೂವ್ ಆಗ್ಬೇಕು, ಅವ್ರು ದುಡ್ಡು ಕೊಡ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಸರ್ಕಾರದ ವಕೀಲರು ಇರ್ತಾರೆ, ಅವರೇ ವಾದ ಮಾಡ್ಬೇಕು. ನೀವು ಬೇರೆಯವ್ರನ್ನ ಇಟ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಏನೋ ಒಂದು ಇದಾಗಿದೆ ನೋಡ್ಕೊಳ್ಳಿ.
ನಮ್ಮ ಯಾಕೆ ನಮ್ಮ ಲಾರಿಗಳಿರುವಾಗ ಸಿ.ವಿ. ನಾಗೇಶ್, ಕಪಿಲ್ ಸಿಬಾಲ್ ಎಲ್ಲ ಹಾಕ್ಬೇಕು ನಿಮ್ಗೆ? ಸರ್, ಅದು ಏನು ಎಲ್ಲ ಕಳ್ರು ಇವತ್ತಿರೋರು ಕಪಿಲ್ ಸಿಬಾಲ್ ಎಲ್ಲ ಕರ್ಸ್ಕೊಂಡು ಗೌರ್ಮೆಂಟ್ ಲಾಯರ್ಗಳನ್ನೆಲ್ಲ ಬಿಟ್ಬಿಟ್ಟು ಅವ್ರು ಕರ್ಸ್ಕೊಂಡು ತೋರಿಸ್ತಾರೆ. ಒಬ್ಬೊಬ್ಬನಿಗೂ 4 ಕೋಟಿ 5 ಕೋಟಿ ಕೊಟ್ಟಿದ್ದಾರೆ. ಯಾರಪ್ಪನ ದುಡ್ಡು ಅವ್ರ ಅಪ್ಪನ ಮನೆಯಿಂದ ತಂದ ಅವನು. ನಮ್ಗೆ ಹಾಗಾಗಿ ನೀವು ಅಷ್ಟೇ ಕರೆಕ್ಟ್ ಆಗಿ ಲಾಯರ್ ಮಾತಾಡಿ ನೀವು. ಮಾಹಿತಿ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಗೆ ಗೊತ್ತಿರೋ ಮಾಹಿತಿ, ಅವ್ರ ತಂದೆ ಚೇರ್ಮನ್ ಆದಾಗ ಕೋರ್ಟ್ ಕೇಸ್ ಹೋಗುತ್ತೆ, ಸ್ಟೇ ಕೊಡ್ತಾರೆ, ಅವರೇ ಲಾಯರ್ ಇಡ್ತಾರೆ. ಅವ್ರು 1 ಲಕ್ಷ ಕೊಟ್ಟಿದ್ದಾರೆ, ಅದನ್ನ ಮೀಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ ಇಟ್ಟು ನಾನು ಕೊಟ್ಟಿದ್ದೀನಿ ಅಂತ ಚೇರ್ಮನ್ ಹೇಳಿದ ಮೇಲೆ ಲಾಯರ್ ಕೊಟ್ಟಿದೀವಿ ಅಂತ ಆ 1 ಲಕ್ಷನ ಸಭೆಯಲ್ಲಿ ತೀರ್ಮಾನ ಮಾಡಿ ನಿಜನೇ 1 ಲಕ್ಷ ನಾವು ಅವ್ರ ಮಾಹಿತಿ ಇದು ನಮ್ಗೆ ಗೊತ್ತಿಲ್ಲ. ಅವ್ರ ತಂದೆ ಇದ್ದಾಗ್ಲೇ ಆಗಿರೋಂಥದ್ದು ಇದು. ಅಂದ್ರೆ 2022 ಆದ್ರೆ ಈ ತರ ಮ್ಯಾಟ್ರಿಗೆ ಅವ್ರನ್ನ ಬೇರೆ ಲಾಯರ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಯಾರು ಕೊಟ್ಟಿದ್ರು? ತಂದೆ ಅವ್ರು ತಗೊಂಡಿರ್ತಾರೆ. Proof ಇದ್ರೆ ಕೊಡಿ. ಅಲ್ಲ, ಆಯ್ತಾಯ್ತು, ಆಟಿ ಏನು ಬೇಕಾಗಿಲ್ಲ. ಅದಕ್ಕೆ ಆ ಮಾಹಿತಿ ಕೊಡಿ. ಒಂದು ನಿಮ್ದು ತರಾವಲ್ಲಿ ಇರುತ್ತಲ್ಲ, ಅದೇ 4-1A 4-1B ಅನ್ನೋದು ಬರುತ್ತಲ್ಲ ತರಾವಗಳೆಲ್ಲ ಮಾಡಿ. ತಗೊಂಡಿದ್ದಾರೆ, ಚೇರ್ಮನ್ ಇದ್ದಿದ್ದು 3 months ಬ್ಯಾಕ್ ಪಿಡಿಒ ನಾನು ನನ್ನ ನಿಮ್ ಪಿಡಿಒ ಸರಿ ಇಲ್ಲ. ನಿಮ್ ಪಿಡಿಒ ಏನು ಕೇಳ್ಬೇಡ್ರಪ್ಪ. ಅವೆಲ್ಲ ಮುಚ್ಚಿಡ್ಬೇಕಾದಂತಹ ಮಾಹಿತಿ ಅಕ್ಕಲ್ಲಿ ತಗೊಳ್ಬೇಕಾದ ಮಾಹಿತಿ ಅಲ್ಲ. ಅದೇನಿದೆ ಅದು ಕೊಡಿ, ಅದನ್ನ ಕೊಡಿ, ತಗೊಳ್ಳಿ ಅದನ್ನ. ಆಮೇಲೆ ಆ ತರಕ್ಕೆಲ್ಲ ದೊಡ್ಡ ಲಾಯರ್ಗಳನ್ನೆಲ್ಲ ಇಟ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮದೇ ಗೌರ್ಮೆಂಟ್ ಲಾಯರ್ ಇರ್ತಾನೆ. ಏನಂತಾರೆ ಅದು ನೀವೆಲ್ಲ ದುಡ್ಡು ಕೊಟ್ಟಿದ್ದೀರಲ್ಲಪ್ಪ. ಗ್ರಾಮ ಪಂಚಾಯತಿ ಎಲ್ಲ ಲಾಯರ್ಗಳಿಗೆ 2 ಲಕ್ಷ 3 ಲಕ್ಷ ಕೊಟ್ಟರೆ ಗ್ರಾಮ ಪಂಚಾಯತಿ ಉಳಿಯುತ್ತಾ? ಒಂದು ಸರ್ಕಾರಿ ಜಾಗ ಉಳಿತದೆ ಅಂತ 20 ಜನ ಮುಂದೆ ಇಟ್ಟರು ಬಾಡಿಲ್ ತಗೊಂಡ್ಬಂದು ಸರಿ ಚೇರ್ಮನ್ ಹೇಳ್ತಾ ಇದ್ರೆ ಒಬ್ಬ ಹಿರಿಯ ಸದಸ್ಯ ಅವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಸತ್ಯನೇ ಹೇಳ್ತೀವಿ. ಗೊತ್ತಿದ್ದಂಗೆ ಏನು ಅವರು ಸಿ.ವಿ. ನಾಗೇಶ್ ಯಾವ್ದು ಆದ್ರೆ ಅಷ್ಟೇ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಗೌರ್ಮೆಂಟ್ ಲಾಯರ್ಗಳೇ ಇದ್ದಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ವಾ? ಅವ್ರ ಮೂಲಕ ಕೆಲಸ ಮಾಡಿಸಿ ಕೊಡ್ತೀವಲ್ಲ, ಅದೇ ಕೆಲಸಕ್ಕಲ್ವಾ ಅವ್ರು ಇಟ್ಕೊಂಡಿರೋದು. ದಯವಿಟ್ಟು ಈ ತರ ಖಾಸಗಿ ಲಾಯರ್ಗಳನ್ನ ಅನಗತ್ಯವಾಗಿ ಇಟ್ಕೊಳ್ಬೇಡಿ. ಮತ್ತೆ ಕೇಸು ಬೇಗ ಆಗುವಾಗ ನೋಡ್ಕೊಳ್ಳಿ. ನೀವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒನು ಕೋರ್ಟಲ್ಲಿ ಹೋಗಿ ಅವತ್ತು ಪ್ರೆಸೆಂಟ್ ಮಾಡಿ, ಜನ ಇಲ್ಲಿ ಮಾತಾಡ್ತಾ ಇದಾರೆ, ದಯವಿಟ್ಟು ಈ ಕೇಸಿನ ಬೇಗ ಬಗೆಹರಿಸ್ಕೊಡಿ ಅಂತ ಜಡ್ಜ್ ಹೇಳ್ಬೇಕು. ಜಡ್ಜ್ಗಳು ನಮ್ಮವ್ರೆ ಅಲ್ವಾ, ಏನ್ ಆಕಾಶನ ಬಂದಿರೋರ? ಹಾಗಾಗಿ ಜಡ್ಜ್ಗೂ ನೀವ್ ಹೇಳ್ಬೇಕು, ನೀವೆಲ್ಲ ಹೋಗ್ರಪ್ಪ ಅಣ್ಣ. ಏನ್ ಹೆಸರು? ಮಂಜು. ನೀವು ನೆಕ್ಸ್ಟ್ ಟೈಮ್ ಅದು ಕೇಸ್ ಯಾವತ್ತಿದೆಯೋ ಡೇಟ್ ನೋಡ್ಕೊಂಡು ಹೋಗಿ. ನೀವು ಇಂಪ್ಲೀಡ್ ಆಗಬಹುದು ಕೆಲವೊಂದು ಕೇಸ್ಗಳಲ್ಲಿ. ಬರೀ ಕಂಪ್ಲೇಂಟ್ ಅಷ್ಟೇ ಅಲ್ಲ, ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಇದ್ರೆ ಮಧ್ಯದಲ್ಲಿ ನಮ್ದು ನಾವು ಇದರಲ್ಲಿ ದೂರದಾರರಾಗ್ತೀವಿ ಅಂತ ಹೇಳಿ ನೀವೇ ಒಂದು ಲಾಯರ್ ಇಟ್ಕೊಳ್ಬಹುದು. ಹಾಗೆಲ್ಲ ಮಾಡಿ ಉಳಿಸ್ಕೊಳ್ಳಿ. ಪಂಚಾಯತಿಯವ್ರಿಗೆ ಉಳಿಸ್ಕೊಳಕ್ಕೆ ಆಸೆ ಇದೆಯಲ್ವ, ನೀವು ಉಳಿಸ್ಕೊಳ್ಳಿ, ಅಥವಾ ಅವ್ರ ಕೈಲೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮುಗೀತಲ್ವಾ? ಈಗ 146 ಸರ್ವೆ ನಂಬರ್ ಅಲ್ಲಿ 4 ಗುಂಟೆ ಮೇಲ್ಗಡೆ ತೋಪೆಲ್ಲ ಇದೆ. ನೀರೆಲ್ಲ ನಮ್ ತೋಟದ ಮೇಲೆ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಲೇಔಟ್ ಇದೆ. ಇದುವರೆಗೂ ಬಂದು ಹೇಳ್ತಾ ಇದ್ದೀನಿ, ಮಾಡೋಣಪ್ಪ ಹೊರತು ಅವರು ತಲೆನೇ ಕೆಡ್ಸ್ಕೊಂಡಿಲ್ಲ. ಅವರು ಅದನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ. ಅವರು ಅದು ಕೆಲವೊಂದು ಈ ತರದ ಲೇಔಟ್ ನೀರು ಹೊರಗಡೆ ಬರುವಾಗ ಬರುತ್ತೆ ಅಲ್ವಾ? ಲೇಔಟ್ ಇಂದ ಹೊರಗೆ ಹೋಗೋ ನೀರು ಅದು ಶುದ್ಧವಾಗಬೇಕು, ಮತ್ತೆ ಅದ್ರ ಕಾಲುವೆನಲ್ಲಿ ಅದು ಅರಿಬೇಕು. ಅರಿಯೋದಕ್ಕೆ ಅವಕಾಶ ಇದೆಯಾ? ಆ ಲೇಔಟ್ ಅನುಮತಿ 1 ನಿಮಿಷ ಇರೋದು. ಆ ಲೇಔಟ್ ಪೂರ್ತಿ ಮಾಡುವಾಗ ಏನಂತಾರೆ ಅದನ್ನ ಡಿಸೈನ್ ಅಥವಾ ಡೆವಲಪ್ಮೆಂಟ್ ನಕ್ಷೆ, ಅದನ್ನೆಲ್ಲ ಮಾಡುವಾಗ ಅವೆಲ್ಲ ಇರ್ಬೇಕಲ್ವಾ? ಅದಿಲ್ಲ ಅಂದ್ಮೇಲೆ ಯಾರ್ದಂದ್ರೆ ಅವ್ರ ಮೇಲೆ ಬಿಡಕ್ಕಾಗುತ್ತಾ? ಅದಕ್ಕೆ ನೋಡಿ, ಅವ್ರದ್ದೇನಾದ್ರೂ ಇದ್ರೆ ಲೆಟರ್ ಬರ್ಸ್ಕೊಳ್ಳಿ, ಅವ್ರಿಗೆ ನೋಟಿಸ್ ಕೊಡಿ. ಅವ್ರು ಇವ್ರ ಜಮೀನ್ ಮೇಲೆ ಬರದೆ ಅದನ್ನ ಎಲ್ಲಿ ಹರಿಸ್ಬೇಕು ಅಲ್ಲಿ ಹರಿಸೋದಿಕ್ ಮಾಡಿ. ಅವ್ನ ಟಾಯ್ಲೆಟ್ ಕಕ್ಕಸ್ ನೀರೆಲ್ಲ ಹೊಲಗಳು ಇದ್ರ ಮೇಲೆ ರೈತರು ಹೊಲದ ಮೇಲೆ ಬಿಟ್ಬಿಟ್ರೆ ಅವ್ರೊಳಗಡೆ ಮಾಡ್ಕೋಬೇಕಲ್ವಾ? ಅದಕ್ಕೆ ಅಲ್ವಾ ಅದೆಲ್ಲ ಅವರು ಡೆವಲಪ್ಮೆಂಟ್ ಚಾರ್ಜಸ್ ಕೊಡೋದು, ಇನ್ನೊಂದು ಮಾಡೋದು. 15 ವರ್ಷ ಆಯ್ತು ನನ್ನ ತೋಟದಲ್ಲಿ ಬೆಳೆ ಒಂದು ಅರ್ಜಿ ಕೊಡ್ರೋಣ ಇವತ್ತೇ. ಮುರುಳಿ ಬಾಯಲ್ಲಿ ಹೇಳ್ಕೊಂಡು ಅಲ್ಲೆಲ್ಲೋ ಕುಡಿದವ್ರು ಯಾರ್ಯಾರು ಆಗದವ್ರ ಮನೆ ಮುಂದೆ ಹೋಗು ಮಾತಾಡ್ಕೊಳ್ತಾರಲ್ಲ, ಹಂಗ್ ಮಾಡ್ಬೇಡ. ಆತರ ನೋವಿದೆ ಸರ್, ಏನ್ ಮಾಡೋದು? ಹಾ, ನಾನ್ ಹಿಂದೆ ಆಯ್ತು, ನೋವಿರುತ್ತೆ, ಏನ್ ಮಾಡೋದು? ನೋವಿದೆ. ಆದ್ರೆ ಹೇಳಿದ್ರೆ ನೋಡೋಣ ಇರಪ್ಪ. ಈಗ ನಾನು ಕೇಳ್ತೀನಿ, ನಿನ್ಗೆ ಸಮಸ್ಯೆ ಬಗೆಹರಿಬೇಕು, ಏನಾಗ್ಬೇಕು? ಸಮಸ್ಯೆ ಬಗೆಹರಿಬೇಕೋ ಬೇಡವಾ? ಒಂದ್ ಲೆಟರ್ ಕೊಡಪ್ಪ. ಹಾ, ತಗೊಂಡು ಲೆಟರ್, ಅದ್ರದ್ದೇನು ಕಾನೂನು ಕ್ರಮ ಜರುಗಿಸಬಹುದು, ನೀವು ತಗೊಳ್ಳಿ. ಈಗಾಗಲೇ 10 ಸಮಸ್ಯೆಗಳು ಇಲ್ಲಿ ನಾವು ಗುರುತಿಸಲಾಗಿದೆ. ಈ ಮೇಲಿನ ಗುರುತಿಸಿದ ಎಲ್ಲ ಸಮಸ್ಯೆಗಳು ಮತ್ತು ಲೋಪದೋಷಗಳನ್ನು ಅತಿ ಶೀಘ್ರದಲ್ಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ. ಏನ್ ಮಾಡಿದೀರಾ? ಇನ್ನೊಂದೆರಡು ಜನ ಲೋಕಲ್ ಇಲ್ಲಿ ಬಳ್ಳೂರಲ್ಲಿ ಮೈನ್ಸ್ ಸಂಸ್ಥೆ ಏನು ಅಂದ್ರೆ, ಈ ತಮಿಳುನಾಡು ಗಡಿಬಾಡಿ ಸಿಪ್ಕಾಟು ಗಡಿನಾಡು ಟಾಯ್ಲೆಟ್ ನೀರು 1 ಅಡಿ ರಸ್ತೆಗಳ ಮೇಲೆ ಓಡ್ತಾ ಇದೆ. ಅಲ್ಲಿ ಸಾವಿರಾರು ರೂಮ್ಗಳಿದೆ. ಆ ಕಡೆ ಗಮನ ಕೊಡಕ್ಕೆ ನಮ್ಮ ಪಂಚಾಯತ್ 3 ವರ್ಷದಿಂದ ಕೊಡ್ತಾ ಇದ್ದೀರಿ, ಅದನ್ನ ಗಮನನೇ ಇವ್ರು ತಕ್ಕಂತ ಇಲ್ಲ. ದಯವಿಟ್ಟು ನೀವೇ, ಇವಾಗ ರವಿಕೃಷ್ಣನ್ ಅವ್ರು ಧನ್ಯವಾದ ಬಳ್ಳೂರು ಬಂದಿದ್ದಕ್ಕೆ ದಯವಿಟ್ಟು ನೀವೇ ಬಂದೀಗ ಪರಿಶೀಲನೆ ಮಾಡ್ಬೇಕಪ್ಪ.
ಒಂದಡಿ ನೀರು ಟಾಯ್ಲೆಟ್ ನೀರು ರಸ್ತೆ ಮೇಲೆ ಓಡ್ತಾ ಇದೆ. ಒಂದಡಿ ಎಲ್ಲಿ ಯಾವ ರೋಡಲ್ಲಿ? ಇಲ್ಲೇ ಇರೋ ಸಿಪ್ಕಾಟ್ ರಸ್ತೆಯಲ್ಲಿ ಗಡಿನಾಡು ಲಾಸ್ಟ್ ಅಲ್ಲಿ ಇವ್ರು ಯಾವುದೇ ಸಂಸ್ಥೆ ಹೇಳಿದ್ರು ಇವ್ರು ತಕ್ಕಂತ ಇಲ್ಲ. ಅದಕ್ಕೆ ನಮ್ಮಲ್ಲಿ ಪ್ರಯೋಜನ ಇಲ್ಲ ಅಂತ ಇವ್ರದ್ದು ಹೇಳ್ತಾ ಇರೋದು. ಅಲ್ಲ, ಕಂದಾಯ ಜಮೀನುಗಳ ಮೇಲೆ ಬಂದ್ರೆ ನೀವು ಒಂದ್ ನಿಮಿಷ ಆದ್ರೆ ಊರಿನ ಜನರ ಸ್ವಾಸ್ಥ್ಯಕ್ಕೆ ಅದರಿಂದ ಧಕ್ಕೆ ಆಗುತ್ತೆ ಅಂದ್ರೆ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅದು ನೀವೇ ಬಂದು ಇವಾಗ ಪರಿಶೀಲನೆ ಮಾಡಬೇಕು. ರೂಮ್ ಇದೆ ಸರ್ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಮಾಡ್ರು. ಬಿಲ್ಡಿಂಗ್ ಅಲ್ಲಿ ಒಂದಡಿ ನೀರು ಬಾತ್ರೂಮ್ ರಸ್ತೆ. ಅಲ್ಲ, ಈಗ ಮುಂದಕ್ಕೆ ಏನ್ ಪರಿಹಾರ ಇದು ಆಗ್ಬೇಕು, ಅವೆಲ್ಲ ಮಾಡ್ಬೇಕು. ಹೇಳ್ಬಿಡ್ತೀವಿ. GM ಅವರು ನನ್ನ ಹತ್ರನೂ ಕೇಳಿದ್ದಾರೆ ಇದಕ್ಕೇನೋ ಒಂದು ದಾರಿ ಮಾಡೋದು. ಅವ್ರದ್ದು ರೂಮ್ಸ್ ಇದೆ, ಬೇರೆಯವ್ರದ್ದು ಇದೆ. ಇಲ್ಲಿಂದ ಪೈಪ್ ತಗೊಂಡೋಗಿ ಕಾಲುವೆ ಎಲ್ಲೋ ಇರುತ್ತೆ 7 ಕಿಲೋಮೀಟರ್ ಅಲ್ಲಿಗೆ ಹಾಕಿ ಟಾಯ್ಲೆಟ್ ಬಿಡ್ತಾರೆ. ನಾವ್ ಎಷ್ಟು ಹೇಳಿದೀವಿ ಗೊತ್ತಾ, ಬೇಡ ಇದೆಲ್ಲ ಕೆಲಸಗಳು ಮಾಡ್ಬೇಡಿ, ನೀವೇ ತೊಟ್ಟಿ ಹೊಡ್ಕೊಳ್ಳಿ ಅಂತ. ಒಂದು ಬಿಲ್ಡಿಂಗ್ ಅಲ್ಲಿ 100 ರೂಮ್ ಇದೆ. ಆಮೇಲೆ ನೋಟಿಸ್ ಕೊಟ್ಟು ವಿವರಣೆ ಕೇಳಿದೀವಿ. ಏನೋ ನೀವು ಈ ತರ ಕೊಟ್ರೆ ನಾವು ಪಂಚಾಯತಿಂದ ಏನೋ ಒಂದು 20 ಲಕ್ಷ ನಮ್ ಬಜೆಟ್ ಕಡಿಮೆ ಇದೆ, ನಮ್ದು DCD ಕಡಿಮೆ ಇದೆ, ನೀವು ಎತ್ಕೊಂಡ್ರು ಮಾಹಿತಿ ಕರೆಕ್ಟ್ ಆಗಿರ್ಬೇಕು. ನಾನು ಇಲ್ಲಿ ಬಾಯಿ ಮಾತಿಗೆ ಇವತ್ತೇನೋ ತಪ್ಪಿಸ್ಕೊಳ್ಳೋಕೆ 3 ಕೋಟಿ ಇದೆ ಅಥವಾ 50 ಲಕ್ಷ ಇದೆ ಅಂತ ಸುಳ್ಳು ಹೇಳೋದಿಲ್ಲ. ನಮ್ದು DCD ಕಡಿಮೆ ಇದೆ, ಬಜೆಟ್ ನಮ್ದು ಆಕ್ಷನ್ ಪ್ಲಾನ್, ಈ ವರ್ಷ ಆಕ್ಷನ್ ಪ್ಲಾನ್ ಅಮೌಂಟ್ ಇದೆ ನಮ್ಮ ಹತ್ರ. ಅಂದ್ರೆ ಇರೋದ್ರಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಅವ್ರಿಗೂ ಹೇಳಿ ಒಂದು 20-25 ಲಕ್ಷ ನಾವು ಕೊಡ್ಬೋದು ಹೆಚ್ಚುವರಿಯಾಗಿ. ಅಲ್ಲಿರೋ ಅಂತದಕ್ಕೆ 25 ಲಕ್ಷ ಸಮಸ್ಯೆ ಆಗೋದಿಲ್ಲ. ಸುಮಾರು ನನ್ನ ಪ್ರಕಾರ ಒಂದು 1.5 to 2 CR ಬೇಕು. ಅಲ್ಲಿರೋ ಎಲ್ಲ 3 ಬಡಾವಣೆಗಳು ಅದು ತುಂಬಾ ಹಳೇ ಬಡಾವಣೆಗಳು. ಅವ್ರಿಗೂ ಗೊತ್ತಿದೆ. ಶ್ರೀನಿವಾಸ ರೆಡ್ಡಿ ಅವರು ಮಾಡಿರೋಂಥ ರತ್ನಾಜಿ ರೆಡ್ಡಿ ಅವ್ರ ಬಡಾವಣೆ 15 ಅಡಿ ರೋಡ್ ಇದೆ, ಒಂದ್ ಹತ್ರ 20 ಅಡಿ ರೋಡ್ ಇದೆ. ಸುಮಾರು ಒಂದು 30 ವರ್ಷ ಆಗಿದೆಯಪ್ಪ, ಅದು 35-40 ವರ್ಷ. ಆ ಸಮಯದಲ್ಲಿ ಆಗಿರುವಂತ ಬಡಾವಣೆಗಳು ಅಲ್ಲಿ ಹೋಗ್ಲಿಕ್ಕೆ ಸಮಸ್ಯೆ ಇದೆ. ನಾವು ಖಂಡಿತ ಅದನ್ನ ಒಪ್ತೇವೆ. ಬಟ್ ಅದನ್ನ ಸರಿಪಡಿಸಲಿಕ್ಕೆ ನಾವು MLA ಲೆಟರ್ ಕೊಟ್ಟಿದ್ದೀವಿ, MLA ಹತ್ರ ರಿಕ್ವೆಸ್ಟ್ ಮಾಡಿದೀವಿ, MP ಕೇಳ್ತಾ ಇದೀವಿ. ಫಂಡ್ ಇರೋ ಸಮಸ್ಯೆ ಇರೋದ್ರಿಂದ ಕೆಲಸ ಆಗ್ಲಿಲ್ಲ. ರಿಯಾಲಿಟಿ ಒಪ್ಕೊಳ್ತೀವಿ. ನಾನೊಂದು ಸೊಲ್ಯೂಷನ್ ಹೇಳ, ಹೇಳಿ ಸರ್. ನೀವು ಅದಕ್ಕೆ ಏನ್ ಖರ್ಚಾಗುತ್ತೆ ಅಂತ ಹೇಳಿ ಒಂದು DPR ತರಕ್ಕೆ ಒಂದು ರಿಪೋರ್ಟ್ ಮಾಡಿ 100% ಎಷ್ಟು ಖರ್ಚಾಗುತ್ತೆ ಅಂತ. 100%. ಅದರಲ್ಲಿ ನಾವ್ ಎಷ್ಟು ಭರಿಸಬಹುದು ಸರ್ಕಾರ ಅಂತ ಒಂದು ಇಟ್ಕೊಂಡು Okay, ಮಿಕ್ಕದನ್ನ ಇವ್ರು ಭರಿಸಬೇಕು ಅಂತ ಹೇಳಿ ಒಂದು ಟರಾವ್ ಮಾಡಿಸಿ. Okay, sir. ಆಮೇಲೆ ಅಕಸ್ಮಾತ್ ಇವ್ರು ಬೇಕಾದ್ರೆ ಇವ್ರನ್ನ ಕರ್ಕೊಂಡೋಗಿ MLA ಅನುದಾನದಲ್ಲೋ MP ಅನುದಾನ ಒಂದಷ್ಟು ತಗೊಂಡು ನೀವು ಗ್ರಾಮ ಪಂಚಾಯತಿಂದನೂ ಹಾಕಿ ಮಾಡಿಸಿ. 100%. ಅವ್ರೇನಾದ್ರೂ ಅವ್ರದ್ದು ಪಾಲಿತ್ತು ಮತ್ತೆ ಅವರು ಅದನ್ನ ಕಟ್ತಾ ಇಲ್ಲ ಅಂದ್ರೆ ಆ ಬಿಲ್ಡಿಂಗ್ ನ ಅವ್ರು ಕಟ್ಟೋ ತನಕ ಕ್ಲೋಸ್ ಮಾಡಿಸಿ. ಇದು ಕಾನೂನಲ್ಲಿ ಅವಕಾಶ ಇದೆ ಇದಕ್ಕೆ. ನಾನು ಪರಿಹಾರ ಹೇಳ್ತಾ ಇದ್ದೀನಿ, ನೀವು ಮಾಡ್ತಿರೋ 100% ಕರೆಕ್ಟ್. ಮಾಡ್ಸಿ. ನಾವು ನೋಟಿಸ್ ಕೊಟ್ಟು ಕೇಳಿದ್ವಿ. ಅಲ್ಲಿ ಸ್ವಂತದವರು ಇದ್ದಾರೆ, ಒಂದ್ 4 ರೂಮ್ ಅವರು, ನಮ್ಮ ಸದಸ್ಯರು ಇದ್ದಾರೆ, ಇರ್ಲಿ. ನಮ್ಮ ಮುಖಂಡರು ಇದ್ದಾರೆ. ಅವ್ರು ಕೆಲವು ಜನ ಎಲ್ರಿಗೂ ನಿಷ್ಪಕ್ಷಪಾತವಾಗಿ ನೆಗ್ಲಿಜೆನ್ಸ್ ಮಾಡ್ತಾರೆ. ಆಗ ನಾವು ಯಾವ ರೀತಿ ಕೋಆಪರೇಟಿವ್ ಮಾಡೋದು? ಅದಕ್ಕೇನೆ ವಸಂತ ಒಂದ್ ನಿಮಿಷ ಅಣ್ಣ GM, ಅದಕ್ಕೇನೆ ನೀವು ಎಲ್ರಿಗೂ ನ್ಯಾಯ ಅನ್ನಿಸುವಂತಹ ಒಂದು ಪದ್ಧತಿ ಇಟ್ಕೊಳ್ಬೇಕು. ಅದು ನಮ್ಮವ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಬಿಟ್ಬಿಡ್ಬೇಕು. ಆಮೇಲೆ ಜನ ತೀರ್ಮಾನ ಮಾಡ್ಲಿ. ಅದು GM ಅವ್ರಿಗೆ ಗೊತ್ತು. ಅಲ್ಲಿ ಲೋಕಲ್ ಲೀಡರ್ಸ್ ಯಾವ ತರ ಇದ್ದಾರೆ, ಏನ್ ಮಾಡ್ತಾರೆ. ಆಮೇಲೆ ಈಗ ನೀವು MLA ಅನುದಾನ ಇದೆ, MLAಗೆ ಹೇಳಿ ಮಾತಾಡ್ತೀವಿ ಕೆಲವೊಂದೆಲ್ಲ. ವಸಂತ ರೆಡ್ಡಿ ಅವರು 1.5 ಬೇಕು ಅಂತ ಹೇಳ್ತಾರೆ. ಅಷ್ಟೊಂದೇನೋ ಅವಶ್ಯಕತೆ ಇರಲ್ಲ. ಒಂದು ಲೈನ್ಗೆ 15 ಲಕ್ಷ ರೂಪಾಯಿ ಸೆಲು ಬರುತ್ತೆ. ರಸ್ತೆ ಅಲ್ಲಿದ್ರೆ ಇವಾಗ ನಮ್ದು ಒಂದು 20 ರೂಮ್ ಇದೆ. ರಸ್ತೆಯಲ್ಲಿ ಇರೋ ನೀರು ಇವಾಗ ನಾವು ಹೋಗೋಣ, ಅಲ್ಲಿ ಇಲ್ಲಿ ಬಂದೈತೆ ಸರ್ ಅದು ಟಾಯ್ಲೆಟ್ ನೀರು. ಇಲ್ಲಿ ಬಂದಿದೆ ಬಾಕ್ಲಿಗೆ, ರೂಮ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀರಿ. ಇವರು 3 ವರ್ಷದಿಂದ ಎಷ್ಟೇ ಹೇಳಿದ್ರೇನು 3 ರಸ್ತೆ ಇದೆ. ಆ ತರ 3 ರಸ್ತೆಗೂ 3-4 ಐತೆ. 1 ಲಕ್ಷ ಒಂದು ರಸ್ತೆಗೆ 12 ಲಕ್ಷದಿಂದ 15 ಲಕ್ಷ ರೂಪಾಯಿ ಅರೇಂಜ್ಮೆಂಟ್ ಅದು. ಈಗ ನೀವು ಬಂದು ದಯವಿಟ್ಟು ಪರಿಶೀಲನೆ ಮಾಡ್ರಿ, ಸರ್ಕಾರದವರೆಗೂ ಮುಟ್ಲಿ. ಇದು ಇಲ್ಲಿ ಬಂದ್ ನಿಂತೈತೆ, ಇಲ್ಲಿವರೆಗೂ ನೀರು ಬರ್ತೈತೆ. ನಿಮ್ಮ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸಾಂಕ್ರಾಮಿಕ ರೋಗಗಳು ಬಂದ್ರೆ ಇವ್ರ ಮೇಲೆ ಆಕ್ಷನ್ ಆಗುತ್ತೆ. ನಿಮ್ಮೂರಲ್ಲೇ ಒಂದು ಜನ ಸಾವು ನೋವು ಆಗುತ್ತೆ. ಆ ಕಡೆ ಐತೆ, ಆಮೇಲೆ ಟ್ಯೂಷನ್ ನಡೀತೈತೆ ಮಕ್ಕಳಿಗೆ, ಎಲ್ಲಾನು ಐತೆ ಅಲ್ಲಿ. ಬನ್ನಿ ಎಲ್ಲ ನೀವು ಇದು ಇಟ್ಕೊಂಡು ನಮ್ಮ ಸೆಕ್ರೆಟರಿ ಬಂದು ದಯವಿಟ್ಟು ವಸಂತ ರೆಡ್ಡಿ ಅವ್ರನ್ನ ಕರ್ಕೊಂಡು ಪರಿಶೀಲನೆ ಮಾಡಿಸ್ಬಿಡ್ರಿ. ಫೋಟೋ ಯಾರಪ್ಪ? ಫೋಟೋ ಯಾರು ತೆಗಿತಿದ್ರೆ? ನಮ್ಮವರು ಫೋಟೋ ಅಡ್ಡಡ್ಡ ಹಾಕ್ತಿದ್ದಾರೆ. ರಾಮ ಅಮ್ಮ ಪದ್ಮಮ್ಮ ಬಂದು ನಿಂತ್ಕೊಳ್ಳಿ, ಹೆಣ್ಮಕ್ಳು ಮುಂದೆ. ಬಮ್ಮ ಬಾಕಿ ಈ ಕಡೆ ಈಗ ನಾವು ಅಧಿಕೃತವಾಗಿ ಕೊಡ್ತಾ ಇರುವಂತಹ ಪತ್ರ, ಇದಕ್ಕೆ ನೀವೇನು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ 15 ದಿವಸ ಬಿಟ್ಕೊಂಡು RTA ಹಾಕ್ತಿವಿ, ಕರ್ತವ್ಯ ಲೋಪ ಅಂತೇಳಿ ಕೇಸ್ ಹಾಕ್ತಿವಿ, ಸಮಸ್ಯೆಗಳಾಗುತ್ತೆ. ಮೇಲೆ ಇವೆಲ್ಲ ತುಂಬಾ ನಾವ್ ಹೇಳ್ತಿರೋಂತ ಸಿಂಪಲ್. ಮೊದಲನೇ ದಿವಸ ಇರ್ಬೇಕಾಗಿರೋದು ನಿಮ್ಮ ಹತ್ರ ಸೌಕರ್ಯಗಳಿದೆ, ಅದನ್ನ ಮಾಡಿಸ್ಲಿ. ಈಗ ನೀವು ಅಧ್ಯಕ್ಷರು ಮತ್ತೆ ಇವರು ಅದಕ್ಕೆ ಈಗ ಜೆರಾಕ್ಸ್ ಮಾಡಿಸಿ 2 ಪೇಜು ಸ್ವೀಕೃತಿ ಅಂತ ಒಂದು ಕೊಡಿ. ಈಗ ನಿಮ್ ಕಡೆಯಿಂದ ನೀವೇನು ಮಾತಾಡ್ತಿರೋ ಮಾತಾಡಿ. ಸದಸ್ಯರಾಗಿ ಅವ್ರ ಪರವಾಗಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಗೇನೋ ಒಂದು ಆಶ್ವಾಸನೆ ಕೊಡ್ಬೇಕಲ್ಲ, ನೀವು ಮಾತಾಡಿಮ್ಮ. ಪರವಾಗಿಲ್ಲ, ಅಪ್ರೂವಲ್ 20 ಬಾರಿ ಇಲ್ಲಿ ಏನ್ ಸಮಸ್ಯೆ ಇಲ್ಲ, ಅದು ಜನ ಮೆಚ್ಕೊಂಡಿರೋಂಗೆ.
ಸಪೋರ್ಟ್ ಮಾಡಿ, ಡೊನೇಷನ್ ಮಾಡಿ ನಮ್ಮ ಪಾರ್ಟಿಗೆ. ಇವಾಗಲೇ ಮಾಡ್ಬಿಟ್ಟು ಖುಷಿ ಮಾಡ್ಬಿಟ್ಟು ಹೋಗಿ. ಒಂದ್ 2 ನಿಮಿಷ ಮುಗೀತು, ಬಂದ್ವಿ. ಟೀ ಕಾಫಿ ಕುಡಿಸಿ, ಟೀ ಕಾಫಿ ಬಂದು ವ್ಯವಸ್ಥಿಸ್ಕೊಂಡು ನಮ್ಮ ಟೀ ಕಾಫಿ ಇಚ್ಛಿಸಿ ಅವಾಗ ಡೊನೇಷನ್ ಕಾಫಿ ಡೊನೇಷನ್ ಎಲ್ಲ ಸಿಪ್ಕಾಟ್ ಬಂದ್ರೆ ಎಲ್ಲ ನಡೀತೈತೆ ಸರ್. ಎಲ್ಲ ಸೇರಿದ್ದಾರೆ ಜನ, ನೀವು ಬರ್ತೀರಿ ಅಂತ. ಹೌದಾ? ಪ್ರಾಮಿಸ್ ಸರ್. ವರ್ಷದ ಕೊನೆ ದಿನ ಮುಂದಿನ ವರ್ಷದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಿಂದ ವರ್ಷದ ಕೊನೆ ದಿನ ಬಳ್ಳೂರು ಪಂಚಾಯಿತಿಯಲ್ಲಿ KRS ಪಕ್ಷದ ವತಿಯಿಂದ ಏನು ಪಂಚಾಯಿತಿಯ ಆಡಳಿತದ ಬಗ್ಗೆ ಯಾವ ರೀತಿಯೆಲ್ಲ ಕೆಲಸಗಳು ಆಗಬೇಕು, ಏನೇನು ಆಗ್ತಾ ಇದೆ, ಏನೇನು ನಡೀತಾ ಇಲ್ಲ, ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ, ಆಮೇಲೆ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಪರಿಹರಿಸಿ ಇನ್ನೂ ಒಂದು 15-20 ದಿನ ಕಾಲಾವಕಾಶ ಕೊಟ್ಟು ಎಲ್ಲ ಕೆಲಸಗಳನ್ನು ಪೂರ್ತಿಯಾಗಿ ಮಾಡಿ ನಮ್ಮ ಗಮನಕ್ಕೆ ತರಬೇಕು ಅಂತೇಳಿ ದಿನೇನು ಅವರು ತಮ್ಮ ಹೋರಾಟವನ್ನು ಅನೇಕ ತಾಲೂಕು ಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಅದರ ಒಂದು ಭಾಗವಾಗಿ ಈ ದಿನ ಕಡೆ ದಿನ 2025 ಕಡೆ ದಿನ 31ನೇ ತಾರೀಕು ಬಳ್ಳೂರು ಪಂಚಾಯತ್ಗೆ ಆಗಮಿಸಿ ನಮ್ಮ ಸೆಕ್ರೆಟರಿ ಮಹೇಶ್ ಅವರಿಗೆ, ನಮ್ಮ ಅಧ್ಯಕ್ಷರು ಮನೋದೇವಿ ಗಣೇಶ್ ಅವರಿಗೆ ತಮ್ಮ ಅಪೀಲನ್ನು ನಮಗೆ ಕೊಟ್ಟಿದ್ದಾರೆ. ನಾನು KRS ಪಾರ್ಟಿ ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿರ್ಬೋದು, ಇನ್ನು ತಾಲೂಕು ಅಧ್ಯಕ್ಷರಾದಂತಹ ವಿಜಯ್ ರೆಡ್ಡಿ ಅವರಿರ್ಬೋದು, ಮಹೇಶ್ ಅವರಿರ್ಬೋದು, ಇವರೆಲ್ಲರಿಗೂ ನಾನು ಏನು ಹೇಳಿಕ್ ಬಯಸ್ತೀನಿ ಅಂದರೆ, ನೀವು ಮಾಡ್ತಾ ಇರೋದೊಂದು ಶ್ಲಾಘನೀಯ ಕಾರ್ಯ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕಂದರೆ ನೀವು ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಲಿಕ್ಕೆ ತಾವು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಪಕ್ಷವನ್ನು ಕಟ್ಟಿ ಒಂದು ಪಂಚಾಯಿತಿ ಅಭಿವೃದ್ಧಿ ಯಾವ ರೀತಿ ಮಟ್ಟದಲ್ಲಿ ಆಗ್ಬೇಕನ್ನೋ ಒಂದು ಕಾರಣದಿಂದ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಏನು ಈ ಒಂದು ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಹೋರಾಟಕ್ಕೆ ಅಭಿನಂದನೆಗಳು ಮತ್ತು ಜಯಕಾರ ಆಗಲಿ ಅಂತ ಬಯಸ್ತಾ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಏನು ಕೆಲಸಗಳನ್ನು ನಮ್ಮ ಪಂಚಾಯಿತಿಯಿಂದ ಆಗಬೇಕು, ನಾನು ಸಾಮಾನ್ಯವಾಗಿ ನನ್ನ ಹತ್ರ ಬಂದಿರುವಂಥ ಸಾರ್ವಜನಿಕರಿಗೆ ಯಾವ ರೀತಿ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ದಾರೆ, ಸಣ್ಣ ಪುಟ್ಟ ಜನ ಎಲ್ಲಿಂದನೋ ಬರ್ತಾರೆ, ಬೆಂಗಳೂರಿಂದ ಒಂದು ದಿನ ಕೆಲಸ ಕಾರ್ಯವನ್ನು ಬಿಟ್ಟು ಬರ್ತಾರೆ. ನಾನು ಆ ಕೆಲಸವನ್ನು ನನಗೆ ಗಮನಕ್ಕೆ ಬಂದಾಗ ನೀವು ಯಾರಾದರೂ ಮಾಹಿತಿ ತಿಳ್ಕೊಂಡ್ರೂ ಪರವಾಗಿಲ್ಲ, ನಾನು ಅಲ್ಲಿದ್ದು ಆ ಜಾಗದಲ್ಲಿದ್ದು ಆ ಫೈಲನ್ನು ಒಂದು ಮಟ್ಟಿಗೆ ಒಂದು 80% ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿಕ್ ಬಯಸ್ತೀನಿ. ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ 100% ನಾನು ಒಳ್ಳೆಯವನಲ್ಲ. ಇರೋದ್ರಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ. ಏನು ಪಂಚಾಯಿತಿ ವ್ಯಾಪ್ತಿಯಲ್ಲಿ PDO ಬಗ್ಗೆ ಅನೇಕ ದುರುದುಮಾನಗಳು ನಿಮ್ಮಲ್ಲಿ ಬಂದಿದೆ, ಅದು ಸತ್ಯ ಇರ್ಬೋದು, ನಾನು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದ್ರೆ ಸಾರ್ವಜನಿಕರು ನೋಡ್ತಾ ಇರ್ತಾರೆ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಈ 2025 ಕೊನೆ ದಿನ ನೀವೇನ್ ಬಂದಿದ್ದೀರಾ ಎಲ್ಲ ಬಿಟ್ಬಿಡಿ, ಮುಂದಕ್ಕೆ ಒಳ್ಳೇದಾಗಲಿ ಅಂತ ಬಯಸಿದ್ದೀರಾ. ಆ ಮುಂದಕ್ಕೆ ಒಳ್ಳೇದನ್ನ ಬಯಸೋ ಅಂತ ಒಂದು ಕೆಲಸವನ್ನ ಮಾಡ್ತಾ ನಿಮ್ಗೆ ಒಂದು ವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನೀವೆಲ್ಲ ಏನೆಲ್ಲ ಕೊಟ್ಟಿದ್ದೀರಾ, ಈಗ ಕೊಟ್ಟಿರಿ 21 ಪಾಯಿಂಟ್ 22 ಪಾಯಿಂಟ್ ನೀವು ತಾವು ನಮ್ಮ ಗಮನಕ್ಕೆ ತಂದಿದ್ದೀರಾ. ಅದರಲ್ಲಿ ಒಂದು 7-8 ಪಾಯಿಂಟ್ ಕರೆಕ್ಟ್ ಆಗಿರ್ಬೋದು, ಒಂದು 7-8 ಪಾಯಿಂಟ್ ನಮ್ದು ಸರಿ ಇಲ್ಲದೆ ಇರ್ಬೋದು. ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಆದಷ್ಟು 1-2 ನೀವು ನೆಕ್ಸ್ಟ್ ಬಂದಷ್ಟು ಒಳಗಡೆ ಒಂದು 19, ಯಾಕಂದ್ರೆ ನಾನು 100% ಫುಲ್ಫಿಲ್ ಮಾಡ್ಬಿಡ್ತೀವಿ ನಾಳೆ ಬೆಳಗ್ಗೆ ಅಂತ ಹೇಳಿದನು. ಒಂದು 90-95% ನೀವು ಹೋರಾಟಕ್ಕೆ ಬೆಂಬಲ ಸೂಚ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ, ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಶ್ರೀನಿವಾಸ್, ನೀವು ಮನೋದೇವಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನೀವು ಬಂದಿರೋದು ತುಂಬಾ ಸಂತೋಷ ಆಯಿತು. ಯಾಕಂದ್ರೆ ಈ ತರ ಬಂದ್ರೇನೆ ಜನಗಳಿಗೆ ಏನು ವಿಷಯ ಅಂತ ಗೊತ್ತಾಗೋದು. ಇದರಲ್ಲಿ ಎಷ್ಟೋ ವಿಷಯ ನಮಗೂ ಗೊತ್ತಿರಲಿಲ್ಲ, ನೀವು ಬಂದ್ಮೇಲೆ ಗೊತ್ತಾಗಿತ್ತು. ಅದು ಒಂದು ಒಳ್ಳೆ ಇದಾಯಿತು ನಮಗೆ. ಇನ್ನೊಂದು ಏನಂದ್ರೆ, ಏನೇ ಒಂದು ಒಳ್ಳೆ ಕೆಲಸ ಗ್ರಾಮದಲ್ಲಿ ಮಾಡ್ಬೇಕಂದ್ರೆ ಊರಿನ ಎಲ್ಲರೂ ಸಹಕರಿಸಬೇಕು. ಒಬ್ಬರು ಒತ್ತಾಸಿ ಕೊಡ್ತಾರೆ, ಒಬ್ರು ಒತ್ತಾಸಿ ಕೊಡಲ್ಲ. ಆ ಥರ ಇದ್ರೆ ಖಂಡಿತ ಆಗಲ್ಲ. ಎಲ್ಲರೂ ಸಹಕರಿಸ್ಬೇಕು. ಕಷ್ಟ ಅಂತಾಗ ಎಲ್ಲರೂ ನಿಂತ್ಕೊಬೇಕು. ಇಲ್ಲ ನೀವು ಮಾಡ್ಕೊಳ್ಳಿ, ನಾವು ಹೋಗ್ತೀವಿ ಅಂದ್ರೆ ಖಂಡಿತ ಅದು ಯಶಸ್ಸಾಗಲ್ಲ. ಆ ಥರ ನನಗೆ ಎಲ್ಲರನ್ನೂ ಕೇಳ್ಕೊಳೋದಂದ್ರೆ, ಏನೇ ಒಂದು ಸಮಸ್ಯೆ ಇದ್ರೆ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನ ಯಶಸ್ವಿ ಮಾಡ್ಕೋಬೇಕು. ಹಂಗೂ ಆಗಲಿಲ್ಲ, ನೇರವಾಗಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಅದನ್ನ ಇದು ಮಾಡ್ಬೋದು. ನಾವು ಸಪೋರ್ಟ್ ಮಾಡ್ತೀನಿಲ್ಲ ಅಂತ ನಾನು ಹೇಳಲಿಲ್ಲ. ನನ್ನ ಅವಧಿ ಅಂದ್ರೆ ಕಡಿಮೆ ಅವಧಿ ಸಿಕ್ಕಿರೋದು. ನನ್ನ ಕೈಯಲ್ಲಿ ಎಷ್ಟು ಆಯ್ತೋ ಅಷ್ಟು ನಾನು ಮಾಡಿದ್ದೀನಿ ಅಂತ ನಾನು ಕಳ್ಕೊತೀನಿ. ಅದು ಜನ ಹೇಳ್ಬೇಕಷ್ಟೇ. ಇದಕ್ಕೂ ಮೇಲೆ ನನಗೆ ಎಷ್ಟು ದಿನ ಟೈಮ್ ಸಿಗುತ್ತೆ ಅಷ್ಟು ದಿನ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಅದು ಒಂದು ಒಳ್ಳೆಯ ಇದು. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ಊರುಗಳಿಗೂ ಇದೇ ಥರ ಭೇಟಿ ಕೊಡಿ, ತಿಳಿಸಿ ಎಲ್ಲರಿಗೂ ಒಂದು ಒಳ್ಳೆ ಕಾರ್ಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನೀವು ಅಧಿಕಾರಿಯಾಗಿ ಆಕ್ಷನ್ ಏನು ಮಾಡ್ತೀರಾ ಅಂತ. ರವಿಕೃಷ್ಣ ರೆಡ್ಡಿ ಅವರಿಗೆ ಮುಂಗಡವಾಗಿ ಹೊಸ ವರ್ಷ ಶುಭಾಶಯಗಳು. ನಿಮಗೂ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತೊಂದು ದಿವಸ ಈ ಪಂಚಾಯತಿಯ ಕುಂದುಕೊರತೆಗಳ ಬಗ್ಗೆ
28 ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ನಿಮ್ ವ್ಯಾಪ್ತಿಯಲ್ಲಿ ಏನಿದೆಯೋ ಅದನ್ನ ನಮ್ಮ ವ್ಯಾಪ್ತಿಯಲ್ಲಿ ಏನಿದೆಯೋ ಅದನ್ನ ನಾವು ಆದಷ್ಟು ಎಲ್ಲ ಮಾಡ್ಲೇಬೇಕು. ಅದು ಮಾಡ್ತೀವಿ. ವ್ಯಾಪ್ತಿಯಲ್ಲಿ ಇಲ್ಲದೆ ಇರೋದನ್ನು ಬೇಕಾಗಿಲ್ಲ. ಹೇಳ್ತಾ ನಾನು ಮಾತಾಡ್ತೀನಿ. ಹಾ, ಧನ್ಯವಾದಗಳು. ಬಂಧುಗಳೇ, ಈಗಾಗಲೇ ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಮುಂದೆ ಮಾತನಾಡಿದ್ದೀವಿ. ಇದು ಆಗಲೇ ನಾನು ಹೇಳ್ತಿದ್ದಾಗೆ ರಾಜ್ಯಕ್ಕೆ ಮಾದರಿಯಾದಂತಹ ಗ್ರಾಮ ಪಂಚಾಯತಿ ನಮ್ದಾಗಬೇಕು ಅನ್ನುವಂತಹ ಒಂದು ನಿಶ್ಚಯದಲ್ಲಿ ಸದಸ್ಯರು, ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಕೆಲಸ ಮಾಡುವಂತಹ ನೌಕರರು ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮ ಊರು ಚೆನ್ನಾಗಿ ಒಂದು ಬೇರೆ ಊರುಗಳಿಗಿಂತ ಭಿನ್ನವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಬೇರೆ ಊರುಗಳಲ್ಲೂ ಅದಾಗುತ್ತೆ. ಅವಾಗ ಒಟ್ಟಾರೆಯಾಗಿ ರಾಜ್ಯ, ದೇಶ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯ ಮಾಡ್ತಾ, ಈ ಕೆಲಸ ಮಾಡ್ತಿರುವಂತಹ KRS ಪಕ್ಷದ ಸೈನಿಕರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಬಳ್ಳೂರಿನ ಗ್ರಾಮಸ್ಥರು ಸಹ ಇದಕ್ಕೆ ಇವತ್ತು ಸಾಕಷ್ಟು ಪ್ರೋತ್ಸಾಹ, ಬೆಂಬಲವಾಗಿ ನಿಂತಿದ್ದಾರೆ. ನಾನು ಕೇಳ್ಕೊಳ್ಳೋದು, ಪದೇ ಪದೇ ಹೇಳೋದು ಇಷ್ಟೇ, ಇವತ್ತು ಬಹಳ ಜನ ನಿನ್ನೆನು ಅಂದೇನಹಳ್ಳಿ ಹೇಳಿದ್ರು, ಇವತ್ತು ನೀವು ಬಂದಿದ್ದೀರಾ ಸರ್, ಎಲ್ಲ ಕರೆಕ್ಟ್ ಆಗಿದೆ, ನಾಳೆಯಿಂದ ಮತ್ತೆ ನಾಯಿ ಬಾಲ ಡೊಂಕಿ ಅಂತ. ಅದಕ್ಕೆ ನಾವ್ ಹೇಳ್ತಿರೋದು, ಅದು ನಿಮ್ಮ ಯೋಗ್ಯತೆ ಮೇಲೆ ಬಿಟ್ಟಿದ್ಯಪ್ಪ. ಯಾರ ಯೋಗ್ಯತೆ ಮೇಲೆ? ಜನರು, ಗ್ರಾಮಸ್ಥರ, ಸಾರ್ವಜನಿಕರ ಯೋಗ್ಯತೆ ಮೇಲೆ ಬಿಟ್ಟಿದೆ. ಅದರ ಬದಲಿಗೆ ಇನ್ನೊಂದು ಕೆಲಸ ಮಾಡಬಹುದು. ಊರೂರಲ್ಲಿ, ಈಗ ನಮ್ಮೂರಲ್ಲೊಂದು KRS ಸೈನ್ಯ ಅಂತ. ಕರ್ನಾಟಕದಲ್ಲಿ ರಾಜಕಾರಣ ಎಷ್ಟು ಕೆಟ್ಟಿದೆ, ಯಾವ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಹೇಳೋದು ಬಿಟ್ರು, ಇವತ್ತು ಕರ್ನಾಟಕದಲ್ಲಿ ಇಂಥ ಒಳ್ಳೆ ಆಡಳಿತ, ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಜನಪರವಾದಂತಹ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ಪ್ರಾಮಾಣಿಕವಾಗಿ ದೃಢ ನಿಶ್ಚಯದಿಂದ ರಾಜಿ ಇಲ್ಲದೆ ಹೋರಾಟ ಮಾಡ್ತಿರುವಂತಹ ಏಕೈಕ ಪಕ್ಷ KRS ಪಕ್ಷ. ಹಾಗಾಗಿ 10 ಜನನಾದ್ರೂ KRS ಪಕ್ಷದ ಸೈನಿಕರು ಈ ತರ ಟಿ ಶರ್ಟ್ ಹಾಕೊಂಡು ವಾರಕ್ಕೋ 15 ದಿವಸಕ್ಕೋ ಇಲ್ಲಿ ಕಚೇರಿ ಹತ್ರ ಬಂದ್ರೆ, ಬೇರೆ ಬೇರೆ ಕಡೆ ಬಂದ್ರೆ, ಇವತ್ತು ಏನಿದೆ ವ್ಯವಸ್ಥೆ ಅದೇ ನಾಳೆಗೂ ಮುಂದುವರಿಯುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಬಂದು ಕೆಲವೊಬ್ರು ತಮ್ಮ ಆವೇಶ, ಆಕ್ರೋಶ ಹೇಳ್ಕೊಳ್ತಾರೆ, ಮತ್ತೆ ಅದು ನಾಯಿ ಬಾಲ ಡೊಂಕೆ. ಅದಾಗದೇ ಇರಬೇಕು ಅಂದ್ರೆ ಗ್ರಾಮದಲ್ಲಿ ಕೆಲವರಾದ್ರೂ ಒಳ್ಳೆ ಜನ ಮುಂದೆ ಬರಬೇಕು, ಧೈರ್ಯ ಮಾಡಬೇಕು. ಎಲೆಕ್ಷನ್ ನಲ್ಲಿ ಹಣ ಹಂಚಿ, ಎಂಡ ಕುಡಿಸಿ, ಇನ್ನೇನೋ ಮಾಡಿ ಗೆದ್ದವನಷ್ಟೇ ಲೀಡರ್ ಅಲ್ಲ. ಇವತ್ತು ರವಿಕೃಷ್ಣ ರೆಡ್ಡಿನೂ ರಾಜ್ಯದಲ್ಲಿ ಒಬ್ಬ ಲೀಡ್ರೆ. ನಾವು ಗೆಲ್ಲದೆ ಇರಬಹುದು, ನಮಗೆಲ್ಲ ಸಾವಿರ ಲಕ್ಷಾಂತರಗಳು ಓಟ್ ಬರದೇ ಇರಬಹುದು, ನಾನು ಒಬ್ಬ ಲೀಡ್ರೆ ನಮ್ಮ ಕೆಲಸದ ಕಾರಣಕ್ಕಾಗಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ KRS ಪಕ್ಷದ ಸೈನಿಕನು ಇವತ್ತು ಸರ್ಕಾರಿ ಕಚೇರಿಗೆ ಹೋದಾಗ ಒಬ್ಬ ಜನಪ್ರತಿನಿಧಿ ಕೊಡೋ ಗೌರವಕ್ಕಿಂತ ಹೆಚ್ಚಿನ ಗೌರವವನ್ನ ಈ ಟಿ ಶರ್ಟ್ಗೆ ಅದನ್ನ ಹಾಕೊಂಡಿರುವಂತಹ ಸೈನಿಕನಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ರಾಜ್ಯಾದ್ಯಂತ ಪ್ರತಿ ಊರಲ್ಲೂ ಜನ ಮುಂದೆ ಬನ್ನಿ, 5-10 ಜನ ನೀವು ಮುಂದೆ ಬನ್ನಿ. ಕೆಲವೊಂದು ಸಮಯವನ್ನ ನಾವೆಲ್ಲ ಸೇರಿ ದೇಶ ಕಟ್ಟೋದಿಕ್ಕೆ ಕೊಡೋಣ. ಆ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಗಡಿಭಾಗದ ಈ ಗ್ರಾಮವಾದ ಬಳ್ಳೂರಿನ ಜನರಿಗೆ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ನಿಮ್ಮೂರಿನಲ್ಲಿ ಒಳ್ಳೆಯ ರಾಜಕಾರಣವೂ ಆಗಲಿ, ಒಳ್ಳೆಯ ಜನರನ್ನ ಗೆಲ್ಲಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಜನರಿಗೆ ಬರಲಿ ಅಂತ ಕೇಳ್ಕೊಳ್ತಾ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್, ಜೈ ಕರ್ನಾಟಕ. ಹಾಗೇನೆ ಬಳ್ಳೂರಿನ ಗ್ರಾಮಸ್ಥರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. GMR